ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ವಿಶೇಷವಾಗಿ ಮೇ ತಿಂಗಳ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು, ಮಾಸದ ಭವಿಷ್ಯ ನಾನು ಪ್ರತಿ ಒಂದು ಎಪಿಸೋಡಲ್ಲಿ ಕೊಡ್ತಾ ಇದ್ದೇನೆ. ಮೇಷ ಎರಡೆರಡು ರಾಶಿಗಳನ್ನು ತಗೊಳ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಮೇಷ ಮತ್ತು ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗಿರುತ್ತೆ. ವೈಶಾಖ ಮಾಸದಲ್ಲಿ ಎರಡು ರಾಶಿಗಳಿಗೆ ರಾಜಯೋಗದ ಕಾಲ ಇರುತ್ತೆ. ಯಾವಾಗ ಒಂದು ಬದಲಾವಣೆಗಳ ಕಾಲ ಬರ್ತದೆ, ಮೇಷರಾಶಿಯವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಸೂರ್ಯ ರಾಜಯೋಗವನ್ನು ಕೊಡುತ್ತಾ, ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕುಜ 11-12ನೇ ತಾರೀಕಲ್ಲಿ ಬದಲಾವಣೆ ಸ್ವಸ್ಥಾನಕ್ಕೆ ಬಂದ ಯಾವ ಒಂದು ಫಲಗಳು ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ರಾಜಯೋಗದ ಜೊತೆ ಗುರುವಿನ ಬಲವನ್ನು ಹೇಗೆ ಕೊಡುತ್ತೆ, ಯಾವ ಕಾರ್ಯದಲ್ಲಿ ಯಶಸ್ಸು ಸಿಗ್ತಕ್ಕಂಥಿರುತ್ತೆ, ಯಾವ ಒಂದು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ವೃಷಭ ರಾಶಿಯವರು ಏನು ಮಾಡ್ಕೋಬೋದು, ಮಧ್ಯಭಾಗದಿಂದ ಬರ್ತಕ್ಕಂಥ ವಿಚಾರಗಳಾದರೂ ಏನು, ತಿಂಗಳ ಮಧ್ಯಭಾಗದಿಂದ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಮೇಷರಾಶಿ ಈ ತಿಂಗಳು ಅಂದರೆ ಅರ್ಥಾತ್ ಮೇಷರಾಶಿಯಲ್ಲಿರ್ತಕ್ಕಂಥದ ನೋಡಿ, ಗ್ರಹಗಳ ಒಂದು ಸರಳವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡೋದಾದರೆ, ಸೂರ್ಯ ಮತ್ತು ಬುಧ ಪ್ರಾರಂಭದಲ್ಲೇ ಲಗ್ನದಲ್ಲಿರ್ತಕ್ಕಂಥದ್ದು. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ಬುಧನೂ ಕೂಡ ಅಲ್ಲೇ ಇರೋದು. ಸೂರ್ಯ ಬುಧ ಅಂದರೆ ಬುಧಾದಿತ್ಯ ಯೋಗ, ಅದ್ಭುತವಾಗಿರ್ತಕ್ಕಂಥ ಯೋಗ. ಸ್ವಸ್ಥಾನದಲ್ಲೇ ಶುಕ್ರನಿದ್ದಾನೆ, ಹಾಗೆ ತೃತೀಯಾತ್ ಭಾವದಲ್ಲಿ ಗುರು. ಅದೇ ರೀತಿಯಾಗಿ ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ರಾಹು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಶನಿ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ನೋಡಿ, ಮೊದಲ ವಿಚಾರಗಳನ್ನು ತಗೊಳ್ಳೋದಾದರೆ, ಮೇಷರಾಶಿಯವ್ರಿಗೆ ಲಗ್ನದಲ್ಲಿ ಸೂರ್ಯ ಇರೋದ್ರಿಂದ ಪ್ರಬಲತೆ ಇರುತ್ತೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಯಾವುದೇ ಒಂದು ಕೆಲಸ 6 ಅಧಿಪತಿ ಇರೋದ್ರಿಂದ ಸ್ವಪ್ರಯತ್ನದಿಂದ ಗೆಲ್ತೀರ, ಮ್ಯಾಕ್ಸಿಮಮ್ ಗೆಲ್ತೀರ ಕೂಡ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಬಾಧೆಗಳನ್ನು ಹೊರತುಪಡಿಸಿದರೆ ಮಧ್ಯಭಾಗದವರೆಗೂ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ವಿದ್ಯಾರ್ಥಿ ವರ್ಗದವರನ್ನು ತಗೊಳ್ಳೋದಾದರೆ, ವಿದ್ಯಾರ್ಥಿ ವರ್ಗದವ್ರಿಗೂ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಮೇಷರಾಶಿ ನೋಡಿ, ಚತುರ್ಥಾಧಿಪತಿ ಪ್ರಾರಂಭದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಖಂಡಿತವಾಗಿ ಅಬಂಡೆಂಟ್ ಆಗಿರ್ತಕ್ಕಂಥ ಬುದ್ಧಿಶಕ್ತಿನೂ ಕೂಡ ಇರ್ತದೆ. ಹಾಗೆ ಈ ರಾಶಿಯವರಲ್ಲಿ ಸೂರ್ಯ ಪ್ರಬಲತೆ ಇರೋದ್ರಿಂದ, ಯೋಗವಿರೋದ್ರಿಂದ ಖಂಡಿತವಾಗಿ ವ್ಯಾವಹಾರಿಕವಾಗಿ ಶುಭ ಇದೆ. ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ಕುಟುಂಬದ ಸೌಖ್ಯ, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ. ಅಪ್ ಟು ಮೇ 11-12ರವರೆಗೂ ಶುಕ್ರ ಸ್ವಸ್ಥಾನದಲ್ಲೇ ಇರ್ತಾನೆ. ತದನಂತರದಲ್ಲಿ ಶುಕ್ರ ತೃತೀಯಾತ್ ಭಾವಕ್ಕೆ ಬದಲಾವಣೆಯನ್ನು ಕೊಡುತ್ತೆ. ಆ ಬದಲಾವಣೆ ಇನ್ನಷ್ಟು ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಧನಾಧಿಪತಿ ತೃತೀಯ ಭಾವದಲ್ಲಿ ಗುರುವೊಟ್ಟಿಗಿರೋದ್ರಿಂದ ಖಂಡಿತವಾಗಿ ತಮ್ಮ ಪ್ರಯತ್ನ, ಕ್ರಿಯೇಟಿವಿಟಿಯಿಂದ ಗೆಲುವನ್ನು ಸಾಧಿಸ್ತೀರಿ. ಮೇಷರಾಶಿ ಈ ಒಂದು ಮಾಸ ನಿಮಗೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ವರದಾನ. ಇದೇ ಅಂದರೆ ಮೇ ತಿಂಗಳು 14ನೇ ತಾರೀಕು ಕುಜ ಸ್ವಸ್ಥಾನಕ್ಕೆ ಬರುತ್ತೆ. ಲಗ್ನದಲ್ಲಿ ಲಗ್ನಾಧಿಪತಿ, ಹಾಗೆ ಸೂರ್ಯ ಕೂಡ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಮಯ. ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಕುಜ ಅದೇ ಸಮಯಕ್ಕೆ ನಿಮ್ಮ ರಾಶಿಗೆ ಪ್ರಬಲತೆಯನ್ನು ಇನ್ನೆಷ್ಟು ಕೊಡುತ್ತೆ. ನಿಜವಾಗ್ಲೂ ಲಗ್ನದಲ್ಲಿ ಲಗ್ನಾಧಿಪತಿ ಭಾಳ ವಿಶೇಷತೆವಾಗಿರ್ತಕ್ಕಂಥ ಆರೋಗ್ಯ, ಅಧಿಕಾರ, ತಾನು ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದು ಇದ್ದೇ ಇರುತ್ತೆ. ನೀವು ಕೇವಲ ಅದ್ಭುತವಾಗಿ ನೋಡಿ, ಮೇಷರಾಶಿಯಲ್ಲಿ ಹೇಳ್ತಾ ಇದ್ದೇನೆ, ಶನಿಯ ಶಾಂತಿ ಅಗತ್ಯವಾಗಿ ಅಂಗವಿಕಲರಿಗೂ ಬಡವ್ರಿಗೆ ಆಗಿಂದಾಗೆ ಸ್ವಲ್ಪ ಸಣ್ಣ ಪುಟ್ಟ ದಾನಗಳನ್ನು ಮಾಡ್ತಾ ಬನ್ನಿ. ಖಂಡಿತ ಶನಿ ಸಂಪ್ರೀತನಾಗ್ತಾನೆ. ಶನಿ ಅಟ್ಲೀಸ್ಟ್ ಶನಿವಾರಗಳೊಂದು ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ತದನಂತರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವಹಿವಾಟುಗಳು ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಅದೇ ರೀತಿಯಾಗಿ ನಿಮ್ಮ ಬಲನೂ ಜಾಸ್ತಿ ಆಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳಿರತಕ್ಕಂಥ ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದು ತೃತೀಯ ಭಾವಕ್ಕೆ ಹೋಗುತ್ತೆ, ಅಲ್ಲೂ ಕೂಡ ಶುಭತ್ವ ಇರತಕ್ಕಂಥಿರುತ್ತೆ. ಮದುವೆ ಮಾತುಕತೆಗಳಲ್ಲಿ, ಹಾಗೆ ಮದುವೆ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ದಶಮಾಧಿಪತಿ 12ರ ಸ್ಥಾನ. ಸ್ವಲ್ಪ ಒತ್ತಡ,
ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಮಯ. ಕೇವಲ ಅದಕ್ಕೋಸ್ಕರ ನೀವು ಶಿವನ ಮಂತ್ರಗಳನ್ನು ಮೇಷರಾಶಿಯವರು ಹೇಳಿದ್ರೆ ಖಂಡಿತವಾಗಿ ಈ ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾವುದೇ ಚಿಂತೆಗಳು ಬೇಡ. ಮಧ್ಯಭಾಗದಲ್ಲಿ ಸ್ವಸ್ಥಾನದಲ್ಲಿ ಕುಜ ಬರೋದ್ರಿಂದ ರಾಜಯೋಗದ ಕಾಲ. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಡೋದು ಹೊರತುಪಡಿಸಿದ್ರೆ ಇನ್ನೆಲ್ಲ ವಿಚಾರಗಳು ಗೆಲ್ತೀರಾ. ಕೇವಲ ಒಂದು ಗ್ರಹವನ್ನು ಶಾಂತಿಯನ್ನು ಮಾಡ್ಕೊಳ್ಳಿ ಸಾಕು. ಶನಿಗ್ರಹ ಶಾಂತಿ, ಶಿವನ ಮಂತ್ರಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ನಡೀತದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಮೆಲಗಿ ಹಣಕಾಸು ವಹಿವಾಟುಗಳು, ಸಾಲ ತೀರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ನಡೆಯುತ್ತೆ. ಅದರಲ್ಲೂ ವೈಶಾಖ ಮಾಸ ಖಂಡಿತ ಭಾಳ ವಿಶೇಷವಾಗಿ ಗುರುವಿನ ಅನುಗ್ರಹ ಇರತಕ್ಕಂಥ ಮಾಸ. ಅಕ್ಷಯ ತೃತೀಯದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ. ಅದರಲ್ಲೂ ಕೂಡ ಶುಕ್ರ ಸ್ವಸ್ಥಾನದಲ್ಲಿರ್ತಕ್ಕಂಥ ಸಂದರ್ಭ. ವೈಶಾಖ ಮಾಸ ಗುರುವಿನ ಆಡಳಿತವಾಗಿರ್ತಕ್ಕಂಥ ಮಾಸ. ಖಂಡಿತ ಇದೊಂದು ವಿಶೇಷವಾಗಿ ಮೇಷರಾಶಿ ಮೇಷಲಗ್ನದವರಿಗೆ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕೇವಲ ನೀವು ಮಾಡ್ತಕ್ಕಂಥದ್ದು ಶನಿಯ ಆರಾಧನೆ, ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಸಾಕು. ಇನ್ನೆಲ್ಲ ಕೂಡ ಲಾಭವಾಗಿ ಪರಿಣಾಮವನ್ನು ಬಿದ್ದೇ ಬೀರುತ್ತೆ. ಇನ್ನು ವಿಶೇಷವಾಗಿ ಮಕ್ಕಳು ಸಂತಾನ ವಿಚಾರಕ್ಕೆ ಏನಾದರೂ ನಾವು ಕ್ಯಾರಿ ಮಾಡ್ತೀವಿ ಅಂದರೆ, ಅಕಸ್ಮಾತ್ ಗುರುಗಳೇ ಈ ಮಾಸದಲ್ಲಿ ನಮಗೇನಾದರೂ ಅದರ ಸಂತಾನ ಫಲ ಲಭ್ಯತೆ ಇದೆಯಾ, ಸಂತಾನ ಫಲ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ, ಜಾತಕವನ್ನು ತೋರಿಸ್ಕೊಳ್ಳಿ. ಸ್ವಲ್ಪ ಪಂಚಮದಲ್ಲಿ ಕೇತುವಿದ್ದಾನೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಶುಭದ ಕಾಲ. ಸ್ವಸ್ಥಾನಕ್ಕೆ ಕುಜ ಬರೋದ್ರಿಂದ ಇನ್ನಷ್ಟು ಬಲ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಮೇಷರಾಶಿ ಮೇಷಲಗ್ನಕ್ಕೆ ಉತ್ತಮವಾಗಿರ್ತಕ್ಕಂಥ ಕಾಲ. ಅದೇ ರೀತಿಯಾಗಿ ವೃಷಭ ಲಗ್ನಕ್ಕೆ ನೋಡಿದಾಗ ಸ್ವಸ್ಥಾನದಲ್ಲೇ ಶುಕ್ರನಿದ್ದಾನೆ. ಖಂಡಿತವಾಗಿ ಭಾಳ ವಿಶೇಷವಾಗಿ ರಾಜಯೋಗದಿಂದ ಪ್ರಾರಂಭವಾಗ್ತದೆ. ಕೆಲಸ ಕಾರ್ಯಗಳು ವಿಶೇಷವಾಗಿ ನಡೀತಕ್ಕಂಥದ್ದು ಇರ್ತದೆ. ಗುರುವಿನ ಬಲ ಇದೆ. ಖಂಡಿತವಾಗಿ ಗುರುಬಲ ಇದ್ದಾಗ ಭಾಳ ವಿಶೇಷವಾಗಿ ತಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ರೂ ಕೂಡ ಅದರಿಂದ ಆಚೆ ಬಂದುಬಿಡ್ತೀರಿ. ಮೆಲಗಿ ಒಂದು ವಿಚಾರ, ಶುಕ್ರ ಸ್ವಸ್ಥಾನದಲ್ಲಿದ್ದರೂ ಸೂರ್ಯ ನಿಮಗೆ ಪ್ರಥಮ ಅಂದರೆ ತಿಂಗಳ ಪ್ರಥಮ ಹಂತದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥದ್ದು, ಉಚ್ಚ ಸೂರ್ಯನ ಜೊತೆ ಇರತಕ್ಕಂಥದ್ದು 12ರ ಸ್ಥಾನದಲ್ಲಿದ್ದಾನೆ. ಬಟ್ ವೃಷಭ ರಾಶಿಯವರಿಗೆ ಒಂದು ಏನಪ್ಪ ಅಂದರೆ ಗುರುಬಲವಿದೆ, ರಾಜಯೋಗವಿದೆ, ಆದರೆ ಹಣ ಉಳಿಯೋದು ಕಷ್ಟ. ಲಾಭ ಬರ್ತಾ ಇತ್ತು. ಬುಧನ ಒಂದು ಆಗಮನ 12ರ ಸ್ಥಾನಕ್ಕೆ ಬಂದಿದ್ದಾನೆ. ನೀವು ಈ ಒಂದು ಮಾಸ ಅಪ್ ಟು ಮಧ್ಯಭಾಗದವರೆಗೂ ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ ಎಚ್ಚರಿಕ. ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರು ಆಗಿಂದಾಗ್ಗೆ ಮಂಗಳ ಮುಖಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ. ಹಣಕಾಸು ವ್ಯಾಪಾರದಲ್ಲಿ ಬರ್ತಕ್ಕಂಥ ನಷ್ಟಗಳು ದೂರ ಆಗ್ತದೆ. ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ ನೋಡಿ. ಇನ್ನೂ ಒಂದು ನಾನು ತಿಳಿಸ್ತಕ್ಕಂಥದ್ದು, ಅದೇ 12-13ನೇ ತಾರೀಕು ಕುಜ ಸ್ವಸ್ಥಾನಕ್ಕೆ ಬರ್ತದೆ ನೋಡಿ. ಅಲ್ಲಿ ನಷ್ಟ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ವ್ಯಾವಹಾರಿಕವಾಗಿ ನಷ್ಟವನ್ನು ಕೊಡುತ್ತೆ. ಸಪ್ತಮಾಧಿಪತಿ 12ರ ಸ್ಥಾನದಲ್ಲಿ ಸಂಗಾತಿ ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಇದು ಮಧ್ಯಭಾಗದಿಂದ ಕುಜನ ಶಾಂತಿಯನ್ನು ಕೂಡ ಮಾಡಿಕೊಳ್ಳೇಬೇಕು ತಾವು. ಕೇವಲ ತೊಗರಿ ಬೇಳೆಯನ್ನು ಆಗಿಂದಾಗೆ ದಾನ ಕೊಡಿ. ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡಬೇಕು. ಬಟ್ ಒನ್ ಥಿಂಗ್, ವೃಷಭ ರಾಶಿಯವರಿಗೆ ಮಿಶ್ರ ಫಲ ಇದೆ, ಅಷ್ಟು ಉತ್ತಮವಿಲ್ಲ. ಸ್ವಲ್ಪ ಜಾಗರೂಕತೆ ಇರಬೇಕು. ಶನಿ ಮತ್ತು ರಾಹು ಒಳ್ಳೆಯ ಸ್ಥಾನದಲ್ಲಿದ್ದರೂ ಕೂಡ ಇಲ್ಲಿ ಜಾತಕದ ಪ್ರಕಾರ ಸ್ವಸ್ಥಾನಕ್ಕೆ ಕುಜ ಎಂಟ್ರಿ ಆಗುತ್ತೆ. ಮಧ್ಯಭಾಗದಲ್ಲಿ ಸೂರ್ಯ ರಾಶಿಗೆ ಬರ್ತದೆ. ಶುಕ್ರ ಮತ್ತು ಬದಲಾವಣೆಯನ್ನು ತಗೊಳುತ್ತೆ ಮಿಥುನ ರಾಶಿಗೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿ ಮಧ್ಯಭಾಗದವರೆಗೂ ಇರುತ್ತೆ. ಲಗ್ನಕ್ಕೆ ಸೂರ್ಯ ಬುಧರು ಜಾತಕಕ್ಕೆ ಬರ್ತದೆ, ಅಂದರೆ ಅರ್ಥಾತ್ ಲಗ್ನಕ್ಕೆ ಬರುತ್ತೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನ ಸ್ವಲ್ಪ ಬಲವಿರುತ್ತೆ. ಆದರೆ ಸ್ವಲ್ಪ ನೋಡಿ, ಒಂದು ಶುಭವನ್ನು ಕೊಡುತ್ತೆ, ಒಂದು ಅಶುಭವನ್ನು ಕೊಡ್ತಕ್ಕಂಥ ಕಾಲ. ವೃಷಭ ರಾಶಿಯವರಿಗೆ ರಾಜಯೋಗವಿದ್ದರೂ ಕೂಡ ಒಳ್ಳೆಯ ರಾಜನಾಗಿ ಆಡಳಿತ ಮಾಡೋದು ಕಷ್ಟ ಆಗಿಬಿಡುತ್ತೆ. ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ. ವೃಷಭ ರಾಶಿ ಎಷ್ಟು ಅದೃಷ್ಟವಂತರಾಗಿರ್ತಕ್ಕಂಥದ್ದು ಇರುತ್ತೋ ಅಷ್ಟೇ ಸಡನ್ನಾಗಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ವೈವಾಹಿಕ ಜೀವನದಲ್ಲಿ ಖಂಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಮದುವೆ ಮಾತುಕತೆಗಳು ಕೆಲವೊಂದು ಬಾರಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭವಾಗ್ತದೆ. ಸ್ವಲ್ಪ ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ತಕ್ಕಂಥದ್ದು ಮರಿಬೇಡಿ. ವೃಷಭ ರಾಶಿ ವಿದ್ಯಾರ್ಥಿ ವರ್ಗದವರನ್ನು ತಗೊಂಡಾಗ ನೋಡಿ, ವಿದ್ಯಾರ್ಥಿ ವರ್ಗದವರಿಗೆ ಮಧ್ಯಭಾಗದಿಂದ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಆಗ್ತದೆ. ಒಳ್ಳೆಯ ಜ್ಞಾನವಂತರಾಗ್ತಕ್ಕಂಥ ವಿದ್ಯಾರ್ಥಿಗಳಿರುತ್ತೆ.
ಮಧ್ಯಭಾಗದವರೆಗೂ ಸ್ವಲ್ಪ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಟಫ್. ಮಧ್ಯಭಾಗದವರೆಗೂ ಕೂಡ ಬಿಸ್ನೆಸ್ಸು ಚೆನ್ನಾಗಿ ನಡೀತದೆ. ಸಪ್ತಮಾಧಿಪತಿ 11ರ ಸ್ಥಾನದಲ್ಲಿ ಅದು ಇರೋದ್ರಿಂದ ಮಧ್ಯಭಾಗದಲ್ಲಿ ಅಂದರೆ ಮೇ ಮಧ್ಯಭಾಗದಲ್ಲಿ 12ರ ಸ್ಥಾನಕ್ಕೆ ಬರುತ್ತೆ. ಮಧ್ಯಭಾಗದವರೆಗೂ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಮಧ್ಯಭಾಗದಿಂದ ಸ್ವಲ್ಪ ಡಿಫಾಲ್ಟ್ಸ್ ಕೊಟ್ಬಿಡುತ್ತೆ. ಇಲ್ಲಿ ಅಗತ್ಯವಾಗಿ ನೀವು ಮಧ್ಯಭಾಗದವರೆಗೂ ಬುಧನ ಶಾಂತಿಯನ್ನು ಮಾಡಿಕೊಳ್ಬೇಕು. ಖಂಡಿತವಾಗಿ ಮಾಡ್ಕೊಳ್ಳಿ. ಅಥವಾ ಭಾಳ ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯ ಪ್ರಧಾನವಾಗಿ ವೃಷಭ ರಾಶಿಯವರು ಕೊಡಿ. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕೆಲಸದ ವಿಚಾರಕ್ಕೆ ಬಂದಾಗ ಶುಕ್ರ ನೋಡಿ ಸ್ವಸ್ಥಾನದಲ್ಲಿ ಪ್ರಾರಂಭದಲ್ಲಿ ಹಾದು ಹೋಗ್ತಕ್ಕಂಥ ಮಾಸದಲ್ಲಿ ಅಂದರೆ ಮೊದಲ ಭಾಗದಲ್ಲಿ ಹಾದು ಹೋಗ್ತದೆ. ಯಾವಾಗಲೂ ಕೂಡ ಒಳ್ಳೊಳ್ಳೆ ಕೆಲಸ, ಸೊಫಿಸ್ಟಿಕೇಟೆಡ್ ಒಳ್ಳೆ ಎ ಸಿಯಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ಬರ್ತದೆ. ಬಟ್ ಮಧ್ಯಭಾಗದಿಂದ ಅಲ್ಲೂ ಕೂಡ ಶುಕ್ರ ಧನಸ್ಥಾನಕ್ಕೆ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲೂ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು. ಬಿ ಕೇರ್ಫುಲ್. ಮೇಲಾಗಿ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಲಾಭದಲ್ಲಿರೋದ್ರಿಂದ ಕೊಂಚ ಉಸಿರಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಕೆಲಸದಲ್ಲಿ ಚೂರು ಮೇಲುಗೈ ಸಾಧಿಸ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತದೆ. ಬಟ್ ಒನ್ ಥಿಂಗ್, ಹಣಕಾಸು ವಹಿವಾಟುಗಳಾಗಿರ್ಬೋದು, ದಾಂಪತ್ಯದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಲಾಭಾಧಿಪತಿ ಧನಸ್ಥಾನದಲ್ಲೇ ಗುರು ಇದ್ದಾನೆ, ಗುರುವಿನ ಬಲ ಇದೆ. ಅಷ್ಟಮಾಧಿಪತಿ ಕೂಡ ಧನಸ್ಥಾನದಲ್ಲಿದ್ದಾನೆ. ಕೆಲವೊಂದು ಮಾತಿನ ಭರಾಟೆಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ತರತಕ್ಕಂಥ ಸಾಧ್ಯತೆಗಳನ್ನು ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ತೋರಿಸ್ತದೆ. ಬಟ್ ಎಚ್ಚೆತ್ತುಕೊಳ್ತಕ್ಕಂಥ ಕಾರ್ಯ, ನೀವು ಕೇವಲ ನಾನು ಹೇಳ್ತಕ್ಕಂಥ ಸಲಹೆಗಳನ್ನು ಫಾಲೋಅಪ್ ಮಾಡಿ. ಇದು ವೃಷಭ ರಾಶಿಗೆ ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಮೇಲಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಆಗಿದ್ದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ. ಖಂಡಿತವಾಗಿ ಶುಭದ ಒಂದು ಮೇ ನಿಮಗೆ ಆಗ್ತದೆ. ಮೇ ತಿಂಗಳು ಇವೆಲ್ಲ ಬದಲಾವಣೆಗಳು ಶುಭರಾಶಿಯಲ್ಲಿರ್ತದೆ. ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಷ್ಟು ಈ ಮಾಸದ ಭವಿಷ್ಯ ಇವೆರಡು ರಾಶಿಗಳಿಗಿರ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಅನೇಕ ವಿಚಾರಗಳಿಗೆ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಮೇ ತಿಂಗಳ ಮಿಥುನ ಹಾಗೆ ಕಟಕ ರಾಶಿಯವರ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ, ತಿಂಗಳಲ್ಲಿ ಯಾರಿಗೆ ಪ್ರಶಸ್ತವಾಗ್ತದೆ, ಯಾರಿಗೆ ಆಸೆಯ ಆಕಾಂಕ್ಷೆಗಳು ಈಡೇರುತ್ತೆ, ಯಾರಿಗೆ ಲಾಭವನ್ನು ತರುತ್ತೆ, ಯಾವುದರಿಂದ ನಷ್ಟವನ್ನು ತರತಕ್ಕಂಥದ್ದು ಇರ್ತದೆ, ಯಾವ ರಾಶಿಯವರಿಗೆ ಶುಭದ ಕಾಲ ಪ್ರಾರಂಭ ಇರ್ತಕ್ಕಂಥದ್ದು ಇರುತ್ತೆ, ಕಟಕ ರಾಶಿಯವರಿಗೆ ಸ್ವಲ್ಪ ಏನಾದರೂ ಶುಭವಾದ ಸಾಂಕೇತಿಕವಾಗಿ ಸಿಗ್ತಕ್ಕಂಥದ್ದು ಇರುತ್ತಾ, ಮಿಥುನ ರಾಶಿಯವರಿಗೆ ಈ ಒಂದು ಮಾಸ ನಿಮಗೆ ಬಂಡವಾಳವನ್ನು ಹೂಡ್ತಕ್ಕಂಥ ಮಾಸನ ಅಥವಾ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಮಾಸನ, ಯಾವ ರೀತಿ ಇರ್ತದೆ ಎಲ್ಲವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಗ್ರಹಗತಿಗಳೇ ನಿಮಗೆ ಪಾಠವನ್ನು ಹೇಳ್ತಕ್ಕಂಥದ್ದು ಇರುತ್ತೆ. ಅದರ್ವೈಸ್ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್. ಈ ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದು ಮಾತ್ರ ನಾವು ಇಂಡಿಕೇಟ್ ಮಾಡ್ಬೋದು. ಇಂಪಾರ್ಟೆಂಟು ದಶಾ ಭುಕ್ತಿ, ಅಂತರಭುಕ್ತಿ, ಪ್ರತ್ಯಂತರ ಭುಕ್ತಿಗಳು, ಪಂಚಮ ಅಂದರೆ ಈ 5 ಎಲಿಮೆಂಟ್ಸ್ ಅಂತ ನೋಡಿ. ಪ್ರತಿಯೊಬ್ಬರಲ್ಲೂ ಕೂಡ ದರ್ ಈಸ್ ಎ 5 ಎಲಿಮೆಂಟ್ಸ್ ಬಿಹೈಂಡ್ಸ್ ಅಂತ ಕರಿತೀವಿ. ಅಂದರೆ ಆ 5 ಒಂದು ಗ್ರಹಗಳು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. ದಶಾ ಭುಕ್ತಿ, ಅಂತರಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು, ಈ 5 ಎಲಿಮೆಂಟ್ಗಳು ನಮ್ಮನ್ನು ಆಡಳಿತ ಮಾಡುತ್ತೆ. ನಿನ್ನ ಹೀಗೇ ಕರ್ಕೊಂಡು ಹೋಗ್ತೀವಪ್ಪ ಅಂತ ಹೇಳಿ. ಆದರೆ ಗ್ರಹಗಳ ಬಲಾಬಲ, ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ನಿರ್ಣಯ ಆಗ್ತಕ್ಕಂಥದ್ದು ಹೊಸ ಈ ತಿಂಗಳು ಈಗ ಬರಬಹುದು. ನಾವು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಗ್ರಹಗತಿಗಳ ಪರವಾಗಿ. ಸೊ ಮಿಥುನ ರಾಶಿ ಹಾಗೆ ಕಟಕ ರಾಶಿ, ಫಸ್ಟು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ, ಮೊದಲು ಪ್ರಾರಂಭ ಮಿಥುನ ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಸೂರ್ಯನ ಉಚ್ಚ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದಿದೆ. ಸ್ವಲ್ಪ ಶುಭದ ಸಾಂಕೇತಿಕ ಅಂದರೆ ಅರ್ಥಾತ್ ಒಂದು ರೀತಿಯಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಶನಿ ಮತ್ತು ಕುಜ ಸ್ಥಿತವಾಗಿರತಕ್ಕಂಥದ್ದು ತಿಂಗಳ ಆರಂಭದಲ್ಲಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅದೇ ರೀತಿಯಾಗಿ ಸೂರ್ಯ ಮತ್ತು ಬುಧ ಸ್ಥಿತವಾಗಿರತಕ್ಕಂಥದ್ದು ಮೇಷ ರಾಶಿಯಲ್ಲಿ, ಸೂರ್ಯ ಉಚ್ಚ ಸ್ಥಾನ, ಬುಧ ಕೂಡ ಬದಲಾವಣೆಯನ್ನು ತಗೊಂಡಿದ್ದಾನೆ. ಅದೇ ರೀತಿಯಾಗಿ ಶುಕ್ರ ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಅರ್ಥಾತ್ ವೃಷಭ ರಾಶಿಯಲ್ಲಿ. ಅದೇ ರೀತಿಯಾಗಿ ಗುರು ಮಿಥುನ ರಾಶಿಯಲ್ಲಿ ಸ್ಥಿತ, ಕೇತು ಸಿಂಹ ರಾಶಿಯಲ್ಲಿ. ಇದು ಗ್ರಹಗತಿಗತಿಗಳ ಸ್ಥಿತಿ. ತಿಂಗಳ ಆರಂಭದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಸ್ವಾತಿ ನಕ್ಷತ್ರದಿಂದ
ಮಿಥುನ ರಾಶಿಯವರಿಗೆ ಈ ತಿಂಗಳು ಏನೇನು ಸಿಗುತ್ತೆ ಫಲಗಳು ನೋಡಿ. ಒಂದು ವಿಶೇಷ, ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಒಂದು ಬದಲಾವಣೆಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಸ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಭಾಳ ವಿಶೇಷತೆ ಮಿಥುನ ರಾಶಿಯವರಿಗೆ. ಭಾಳ ಮುಖ್ಯವಾಗಿ ಇಂಟೆಲಿಜೆಂಟಾಗಿ ತಾವು ಕಾರ್ಯಗಳನ್ನು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಶುಭ. ಮಿಥುನ ರಾಶಿಯವ್ರಿಗೆ ಆಸೆ ಆಕಾಂಕ್ಷೆಗಳು ಏನೋ ಈಡೇರುತ್ತೆ. ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿದ್ದಾನೆ ಬುಧಾದಿತ್ಯ ಯೋಗ. ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ. ಯಾರು ಬುದ್ಧಿಗೆ ಪ್ರಶಸ್ತವನ್ನು ಕೊಟ್ಟು ತನ್ನ ಕಾರ್ಯಗಳನ್ನು ಗೆಲ್ತಾರೋ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತೆ ಈ ಮಂತ್. ಅನ್ನೆಸಸರಿಯಾಗಿ ಆಸೆಗಳಿಂದ ಬಿದ್ದು, ಯಾಕೆಂದರೆ ಮೊದಲೇ ಚಂದ್ರ ಪಂಚಮ ಸ್ಥಾನದಲ್ಲಿ ಮಿಥುನ ರಾಶಿಯಿಂದ ಅದು ಹೋಗ್ತದೆ ತುಲಾರಾಶಿ. ಅದು ಸ್ವಾತಿ ನಕ್ಷತ್ರ. ತುಂಬ ಎಕ್ಸೈಟ್ಮೆಂಟಾಗಿ ಮಾಡಿಕೊಂಡ್ರೋ ನಷ್ಟ ನೋಡಿ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಬುಧನೇ ಆಗಿರೋದ್ರಿಂದ 11ರ ಸ್ಥಾನದಲ್ಲಿ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಬಿಸ್ನೆಸ್ ಕಾರ್ಯಗಳಲ್ಲಾಗಿರ್ಬೋದು ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ. ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ತೃತೀಯಾಧಿಪತಿ. ತಮ್ಮ ಪ್ರಯತ್ನಕ್ಕೆ ಲಾಭ. ಜಸ್ಟ್ ಸಿಂಪಲ್. ಇದೊಂದು ಪ್ರಾರಂಭದ ಹಂತದಲ್ಲಿ ಚೆನ್ನಾಗಿ ನಡೀತದೆ. ಶುಕ್ರನು ಕೂಡ ಬಂಡವಾಳ. ಶುಕ್ರ ಒಳ್ಳೆಯ ಸ್ಥಾನದಲ್ಲೇ ಕೂತಿದ್ದಾನೆ. ನಷ್ಟಾಧಿಪತಿ ಅಂದರೆ ನಷ್ಟಸ್ಥಾನದಲ್ಲಿ ಕಾರ್ಯಗಳಾಗ್ತದೆ. ಶುಕ್ರ 12ರ ಸ್ಥಾನ ಭಾಳ ಪ್ರಶಸ್ತವಾಗಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾನೆ. ಆದರೆ ಖರ್ಚನ್ನು ಕೂಡ ಮಾಡಿಸ್ತಾನೆ. ಅದನ್ನು ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಅದು ಪರ್ಫೆಕ್ಟ್ ಮಂತ್. ತುಂಬ ಪರ್ಫೆಕ್ಟ್ ಮಂತ್. ಲಗ್ನದಲ್ಲಿರ್ತಕ್ಕಂಥ ಗುರು ಜ್ಞಾನವನ್ನು ಕೊಡುತ್ತೆ, ಅವಲೋಕನವನ್ನು ಕೊಡುತ್ತೆ, ವಾಟ್ ಈಸ್ ದ ಬೆಟರ್ ಅನ್ನು ತಿಳಿಸ್ಕೊಡುತ್ತೆ. ಶನಿ ಮತ್ತು ಕುಜ ದಶಮ ಸ್ಥಾನದಲ್ಲಿ. ಶತ್ರು ಏನೇ ನಿಮಗೆ ಸಮಸ್ಯೆಯನ್ನು ಮಾಡಿದ್ರೂ ಕೂಡ ಕೆಲಸದಲ್ಲಾಗಿರ್ಬೋದು ಅಥವಾ ಕರ್ಮದಲ್ಲಾಗಿರ್ಬೋದು, ಏನಾದರೂ ಮಾಡಿದ್ರೂ ಕೂಡ ಅದನ್ನು ಹೇಗೆ ಸರ್ವೈವ್ ಮಾಡಬೇಕು ಅಂತಕ್ಕಂಥ ಬ್ಯಾಲೆನ್ಸಿಂಗ್ ನೇಚರ್ ನಿಮಗೆ ಗೊತ್ತಿರುತ್ತೆ. ಮಿಥುನ ರಾಶಿ ಆತರವನ್ನು ತಪ್ಪಿಸಿ ಸಾಧ್ಯವಾದಷ್ಟು ಯೋಚನೆ ಮಾಡಿ ಕೆಲಸ ಮಾಡಿ ಬ್ಯೂಟಿಫುಲ್ ಆಗಿಬಿಡುತ್ತೆ ನೋಡಿ. ಮಧ್ಯಭಾಗದಿಂದ ಸೂರ್ಯನು ಕೂಡ ನಷ್ಟ ಸ್ಥಾನಕ್ಕೆ ಬರುತ್ತೆ, ಬುಧನು ಕೂಡ ನಷ್ಟ ಸ್ಥಾನಕ್ಕೆ ಬರ್ತಾನೆ, ಶುಕ್ರ ನಿಮ್ಮ ಲಗ್ನಕ್ಕೆ ಬರ್ತಾನೆ ಮಿಥುನ ರಾಶಿಯವರಿಗೆ. ಕುಜ ಮಧ್ಯಭಾಗದಿಂದ 11ರ ಸ್ಥಾನಕ್ಕೆ ಬರುತ್ತೆ. ಪ್ರಶಸ್ತವಾಗಿರ್ತಕ್ಕಂಥ ಕಾರ್ಯಗಳಾಗುತ್ತೆ. ಆನಂದ ಕೆಲಸದಲ್ಲಿ ಲಾಭವನ್ನು ಕಾಣ್ತೀವಿ. ಹಾಗೆ ಮೇಯ್ನ್ ಪಾಯಿಂಟು ನೀವು ತಿಳ್ಕೊಬೇಕಾಗಿರತಕ್ಕಂಥದ್ದು ಮಿಥುನ ರಾಶಿ, ನಿಮ್ಮ ತೃತೀಯಾಧಿಪತಿ ನಷ್ಟಕ್ಕೆ ಬಂದಾಗ ಯಾವುದೇ ಭೂಮಿಗೆ ದಾಖಲಾತಿಗಳಾಗಿರಬಹುದು, ರೆಕಾರ್ಡ್ಗಳಾಗಿರ್ಬೋದು ಸರಿಯಾಗಿ ಪರಾಮರ್ಶಿಸಿ. ಅದರಲ್ಲಿ ಸ್ವಲ್ಪ ತೊಡಕುಗಳು ಬರ್ತದೆ. ಯಾವುದೇ ಆಸ್ತಿ ವಿಚಾರ, ಪ್ರಾಪರ್ಟೀಸ್ ವಿಚಾರ ಅಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ತೃತೀಯಾಧಿಪತಿ ಇದು ಬುಧನೇ ಒಂದು ಸಂಚಾರವನ್ನು ಮಾಡುತ್ತೆ. ಲಗ್ನಕ್ಕೆ ಶುಕ್ರ ಬರ್ತದೆ. ಶುಕ್ರ ಗುರು ಸಂಯೋಗ. ಆ ಸಂಯೋಗದಿಂದ ನಿಮಗೆ ಮ್ಯಾಕ್ಸಿಮಮ್ ಗುಡ್ಡಿರ್ತದೆ. ಆದರೆ ಕೆಲವೊಂದು ಆ ಥರದ ನಿರ್ಧಾರಗಳು ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರಬಹುದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದು ಕೂಡ ನಿಮಗೆ ಸಮಸ್ಯೆಯನ್ನು ಮಾಡೋದಿಲ್ಲ. ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಶುಭ ಇರ್ತಕ್ಕಂಥವ್ರುತ್ತೆ, ಬಿಸ್ನೆಸ್ ವರ್ಗದವ್ರಿಗೆ ಶುಭ ಇರ್ತಕ್ಕಂಥವ್ರುತ್ತೆ. ಹಣಕಾಸು ವಹಿವಾಟುಗಳು ಚೆನ್ನಾಗೇ ನಡೀತದೆ. ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಾ ಮಿಥುನ ರಾಶಿ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಮೆಲಗಿ ನೋಡಿ. 9ರ ಅಧಿಪತಿ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ. ಮ್ಯಾಕ್ಸಿಮಮ್ ಏನೇ ಸಮಸ್ಯೆ ಬಂದರೂ, ಕೆಲಸದಲ್ಲಿ ಒತ್ತಡಗಳು ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಅಷ್ಟಮಾಧಿಪತಿ ಕೂಡ ಆಗುತ್ತೆ. ಬಟ್ ಟ್ರಮೆಂಡಸ್ ಆಗಿರ್ತಕ್ಕಂಥ ಮೈಂಡ್ ಗುರು ಲಗ್ನದಲ್ಲಿದ್ದಾನೆ. ಅಫ್ಕೋರ್ಸ್ ಸ್ವಾತಿ ನಕ್ಷತ್ರದಿಂದ ಪ್ರಾರಂಭ ಮಾಡ್ತಕ್ಕಂಥ ತಿಂಗಳು ಮೇ ತಿಂಗಳು ಗುರುವಿನ ಒಂದು ಆಶೀರ್ವಾದ ಇರತಕ್ಕಂಥ ತಿಂಗಳು. ವೈಶಾಖ ಮಾಸ ಇಲ್ಲಿ ಕೂಡ ಗುರು ಅಭಿವೃದ್ಧಿ. ಆದ್ಯವಾದಷ್ಟು ನೋಡಿ ಮಿಥುನ ರಾಶಿಯವರಿಗೆ ಎಲ್ಲವನ್ನ ಶುಭ ಕಾಣಬೇಕು, ಗುರುವಿನ ಅನುಗ್ರಹ ಬೇಕು ಅಂದರೆ ಖಂಡಿತವಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಬೇಕು. ಅನುಗ್ರಹವನ್ನು ರಾಯರ ಒಂದು ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ. ಖಂಡಿತವಾಗಿ ಇದೊಂದು ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರದ್ದು ಸತ್ಯವಾಗ್ತದೆ. ಕೇವಲ ಜಾಣ್ಮೆಯಿಂದ ಮಾಡಬೇಕಾಗ್ತದೆ ಕಾರ್ಯಗಳನ್ನು. ಮಾಡಿದ್ರೆ ಅತ್ಯಂತ ಗ್ರಹಗಳು ಸಪೋರ್ಟ್ ಮಾಡುತ್ತೆ. ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಬಟ್ ಒಂದು ಅನಾಲಿಸಿಸ್, ನೀವು ಏನೇ ಹಣಕಾಸು ವಹಿವಾಟುಗಳನ್ನು ಮಾಡಬೇಕಾದ್ರೆ ಆಗಲಿ, ಮತ್ತೊಂದು ಮಾಡಬೇಕಾದ್ರೆ ಆಗಲಿ, ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಮಾತ್ರ ಈ ತಿಂಗಳು ಭಾಳ ಪ್ರಶಸ್ತವಾಗ್ತದೆ.
ಇನ್ನು ಮದುವೆ ವಿಚಾರದಲ್ಲಿ, ಕಂಕಣ ಭಾಗ್ಯದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದರೂ ಅದು ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಸದಾವಕಾಶವನ್ನು ಕೊಡ್ತಕ್ಕಂಥ ಮಾಸ. ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ರಾಯರನ್ನು ಆರಾಧನೆಯನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಶುಭವಾಗ್ತದೆ. ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ನೋಡೋಣ ಈ ಮಾಸ ಹೇಗಿರ್ತದೆ. ಮೇ ಮಾಸ ಕಟಕ ರಾಶಿಯವರಿಗೆ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಚ್ಚಿನ ಪ್ರಶಸ್ತ. ತಾವು ಆದಷ್ಟು ಕೂಡ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗಲೂ ಕೂಡ ಸುಖಾಸೀನ ಆದಷ್ಟು ಕೂಡ ನೀವು ಮ್ಯಾಕ್ಸಿಮಮ್ ಈ ಆದಷ್ಟು ಸುಖವನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥ ಮಾಸವಾಗ್ತದೆ ಕಟಕ ರಾಶಿ. ಇಲ್ಲಿ ನೋಡಿ ಒಂದೇ ಒಂದು ಕಟಕ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಮ್ಯಾಕ್ಸಿಮಮ್ ನೀವು ಸಾಧ್ಯವಾದಷ್ಟು ನಿಗೂಢ ಕಾರ್ಯಗಳಿಂದ ಆಚೆ ಬನ್ನಿ. ಮೈಂಡನ್ನು ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳ ಮಾತ್ರ ಸೀಮಿತವಾಗಿರಿ. ಧಾರ್ಮಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಬಿಟ್ಟು ಯಾರು ಆಚೆ ಇರ್ತಾರೋ ಕಟಕ ರಾಶಿಯವರಿಗೆ ಆಪತ್ತಿನ ಮಾಸ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಪ್ರಾರಂಭದಲ್ಲಿಯೇ ಸ್ವಾತಿ ನಕ್ಷತ್ರದಲ್ಲಿ ಅದು ಹೋಗ್ತದೆ ನೋಡಿ. ಅದಕ್ಕೋಸ್ಕರ ಹೇಳೋದು, ಗುರು ಕೂಡ 6ರ ಅಧಿಪತಿ ಆಗಿರ್ತಕ್ಕಂಥ ಗುರು ನಷ್ಟಸ್ಥಾನದಲ್ಲಿ ಕೂತಿದ್ದಾನೆ. ಸ್ವಲ್ಪ ಜಾಗರೂಕತೆ. ಶನಿ 9ರ ಸ್ಥಾನ, ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ಧನಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಮಧ್ಯಭಾಗದಲ್ಲಿ ಬರ್ತಾ ಶುಕ್ರ ಅಂದರೆ ಸಂಚಾರ ನಷ್ಟಕ್ಕೆ ಬರ್ತದೆ, ಸೂರ್ಯ ಲಾಭಕ್ಕೆ ಬರುತ್ತೆ, ಬ್ಯಾಲೆನ್ಸಿಂಗ್ ಆಗ್ತದೆ, ತೊಂದರೆ ಇಲ್ಲ. ಬಟ್ ಆದಷ್ಟು ಕಟಕ ರಾಶಿಯವರು ನಿಗೂಢ ಕಾರ್ಯದಿಂದ ಆಚೆ ಬನ್ನಿ. ಕಾರ್ಯದಲ್ಲಿ ಜಯವನ್ನು ಮಾಡಬೇಕು. ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿದ್ದರೆ ಮಾತ್ರ ಪ್ರಶಸ್ತವಾಗ್ತದೆ. ಅದರಲ್ಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಧಾರ್ಮಿಕ ಪರಿಪಾಲನೆ, ಆ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳು ಅಥವಾ ಒಂದು ಪೌರೋಹಿತ್ಗೆ ಮಾಡ್ತಕ್ಕಂಥವ್ರಿಗೆ ಪ್ರಶಸ್ತವಾಗಿರ್ತದೆ. ಅಧರ್ಮವಾಗಿದ್ದರೆ ಕಟಕ ರಾಶಿಯವ್ರಿಗೆ ಅದೇ ಸಮಸ್ಯೆಯನ್ನು ಮಾಡುತ್ತೆ. ಗುರು 12ರ ಸ್ಥಾನ. ಅಫ್ಕೋರ್ಸ್ ನೋಡಿ, ನೀವು ಪ್ರಥಮ ಭಾವದಲ್ಲಿ ಅಂದರೆ ಪ್ರಥಮ ಹಂತದಲ್ಲೇ ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡುತ್ತೆ. ಆ ಎಚ್ಚರಿಕೆಯನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡು ಕಟಕ ರಾಶಿಯವರು ಮುಂದೆ ಹೋಗ್ಬಿಟ್ರೆ ದ ಬೆಸ್ಟ್ ಪೀರಿಯಡ್ ಆಗಿಬಿಡುತ್ತೆ. ಸೂರ್ಯ ಕೂಡ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ದಶಮ ಸ್ಥಾನ. ಪರ್ಫೆಕ್ಟಾಗಿ ನಿಮಗೆ ನಷ್ಟಾಧಿಪತಿ ಕೂಡ ದಶಮ ಸ್ಥಾನದಲ್ಲೇ ಬರ್ತದೆ. 2ರ ಅಧಿಪತಿ 11ರ ಸ್ಥಾನಕ್ಕೆ ಬರುತ್ತೆ, ನಷ್ಟಾಧಿಪತಿ 11ರ ಸ್ಥಾನಕ್ಕೆ ಬರುತ್ತೆ. ಖಂಡಿತವಾಗಿ ನಿಮ್ಮ ವ್ಯಾವಹಾರಿಕವಾಗಿ ಶುಭವಿರ್ತಕ್ಕಂಥ ಸಮಯಗಳು ಪ್ರಾರಂಭವಾಗೋದು ಸತ್ಯವಾಗ್ತದೆ. ಬಟ್ ಲಾಭನೂ ಬರ್ತದೆ, ಉಳಿಸೋದು ಕಷ್ಟವಾಗ್ತದೆ. ಯಾವುದೇ ಕಾರಣಕ್ಕೂ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ. ಇದು ಬೆಸ್ಟ್ ಪೀರಿಯಡ್ ಆಗಿಬಿಡುತ್ತೆ. ತಂದೆಯ ಮಾತನ್ನು ಸ್ವಲ್ಪ ಪರಿಪಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಅಫ್ಕೋರ್ಸ್ ವೆರಿ ಗುಡ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ದುಡುಕಿನ ನಿರ್ಧಾರಗಳಿಂದ ಆಚೆ ಇರಬೇಕು ಕಟಕ ರಾಶಿಯವರು. ಲಾಭ ಖಂಡಿತವಾಗಿ ಬರ್ತದೆ, ಅದನ್ನು ಉಳಿಸಿ ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳನ್ನು, ಶುದ್ಧ ಮನಸ್ಥಿತಿಗಳನ್ನು ಕಟಕ ರಾಶಿಯವರು ಇಟ್ಕೊಳ್ಳಿ. ಈ ಮಾಸದಲ್ಲಿ ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದು ಸತ್ಯ. ಬೆಳಗಿ ನೋಡಿ, ಯೋಗಾಧಿಪತಿ ಆಗಿರ್ತಕ್ಕಂಥ ಕುಜ ಸಹಿತವಾಗಿ ಸ್ವಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ ಮಧ್ಯಭಾಗದಿಂದ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಪೊಟೆನ್ಷಿಯಾಲಿಟಿ ಸಿಕ್ಬಿಡುತ್ತೆ. ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಖಂಡಿತವಾಗಿ ಭಾಳ ಫಾಸ್ಟಾಗಿ ಕೆಲಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ನಡೆನುಡಿಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗೋದು ಖಂಡಿತವಾಗಿದೆ. ಕೇವಲ ಅದ್ಭುತವಾಗಿ ಆಗಿಂದಾಗೆ ಶಿವನ ದೇವಸ್ಥಾನಗಳಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಮೆಲಗಿ ಓಂ ಬ್ರಹ್ಮಸ್ಪತಯೇ ನಮಃ ಇಡೀ ತಿಂಗಳು ಈ ಮಂತ್ರವನ್ನು ಚಾಂಟ್ ಮಾಡಿ 108 ಬಾರಿ. ಖಂಡಿತವಾಗಿ ಭಾಳ ಪ್ರಶಸ್ತವಾಗ್ತದೆ. ಹಳದಿ ವಸ್ತ್ರದಾನ ಇನ್ನಷ್ಟು ಶುಭವನ್ನು ಕೊಡ್ತದೆ. ಅದರಲ್ಲೂ ಕೂಡ ವೃದ್ಧಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ರಾಯರ ಸನ್ನಿಧಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಪ್ರಶಸ್ತವಾಗ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಬಿಸ್ನೆಸ್ದಾರಿಗೆ ಸಪ್ತಮಾಧಿಪತಿ 9 ಒಂದು ಸಾಧಾರಣವಿರ್ತಕ್ಕಂಥದ್ದು ಇರುತ್ತೆ. ಬಟ್ ಲಾಭಸ್ಥಾನದಲ್ಲಿ ಬುಧ ಸಂಚಾರವನ್ನು ಮಾಡುತ್ತೆ, ಲಾಭಸ್ಥಾನದಲ್ಲಿ ಸೂರ್ಯ ಸಂಚಾರವನ್ನು ಮಾಡೋದ್ರಿಂದ ಹಣಕಾಸಿನ ವ್ಯವಸ್ಥೆಯಲ್ಲೂ ಶುಭವಿರ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಕಟಕ ರಾಶಿಯವರು ದುಡುಕಿನ ನಿರ್ಧಾರಗಳಿಂದ ಆಚೆ ಬನ್ನಿ, ನಿಗೂಢ ಕಾರ್ಯಗಳಿಂದ ಆಚೆ ಬನ್ನಿ. ಮೇ ಮಂತ್ ಪ್ರಶಸ್ತವಾಗಿರ್ತಕ್ಕಂಥ ಸಮಯವಾಗ್ತದೆ. ಲಾಭವನ್ನು ತರೋದು ಸತ್ಯ. ಮಾಡಿ, ಇದನ್ನು ಖಂಡಿತವಾಗಿ ಶುಭವಿದೆ. ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಕ್ಕಂಥ ಇರ್ತದೆ. ಇದನ್ನು ಫಾಲೋಅಪ್ ಮಾಡಿದ್ರೆ ಮೇ ತಿಂಗಳು ಪ್ರಶಸ್ತವಾಗುತ್ತೆ. ಮೇ ತಿಂಗಳ ಸಿಂಹ ಮತ್ತು ಕನ್ಯಾ ರಾಶಿಯವರ ಫಲಾನುಫಲಗಳೇಗಿರುತ್ತೆ. ಸಿಂಹ ರಾಶಿಯವರಿಗೆ ಈ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಸಮಯಗಳೇನ ಪ್ರಾರಂಭವಾಗ್ತದ.
ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತದ. ಹಾಗೂ ಕನ್ಯಾ ರಾಶಿಯವರಿಗೆ ಶತ್ರುಬಾಧೆ ಅಂತ ನಾನಾ ಸಂಕಷ್ಟಗಳಿತ್ತು. ಹಾಗೆ ನಂಬಿದವರು ಕೆಲವೊಂದು ಹಿತಶತ್ರುಗಳು ಮೋಸ ಮಾಡಿದ್ರು, ದಾಂಪತ್ಯದಲ್ಲಿ ವಿರಸಗಳಿತ್ತು, ವ್ಯಾಪಾರದಲ್ಲಿ ನಷ್ಟವಾಗಿತ್ತು ಅಂತಕ್ಕಂಥವ್ರಿಗೆ ಈ ಮಾಸ ನಿಮಗೆ ಶುಭವಾಗ್ತದ ಹೇಗೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕ್ಷಿಪ್ತವಾಗಿ ಯಾವುದೇ ಒಂದು ಕೆಟಗರಿಯವರ ಆಗಿರ್ಬೋದು ಅವರಿಗೆ ಯಾವ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಇದೆ ಮೇ ತಿಂಗಳು ಖಂಡಿತವಾಗಿ ತಿಳಿಸ್ತಾ ಇದ್ದಾರೆ. ನೋಡಿ, ಮೇ ತಿಂಗಳು ಸಿಂಹರಾಶಿಯವರ ತತ್ವವನ್ನು ನೋಡಿದಾಗ ಆ್ಯಕ್ಚುಲಿ ಸಿಂಹರಾಶಿಯವರಿಗೆ ರಾಜಯೋಗದ ಕಾಲ. 9ರ ಸ್ಥಾನದಲ್ಲಿದ್ದಾನೆ. ನೋಡಿ, ಸಂಚಾರವನ್ನು ಮಾಡಿದ್ರು ಅಷ್ಟೇ ರಾಶಿ ಅಧಿಪತಿ ಉಚ್ಚ ಸ್ಥಾನದಲ್ಲಿ 9ರಲ್ಲಿದ್ದಾನೆ. ತದನಂತರ ತಿಂಗಳ ಮಧ್ಯಭಾಗದಿಂದ ದಶಮ ಸ್ಥಾನಕ್ಕೆ ಹೋಗುತ್ತೆ. ದಟ್ ಆಲ್ಸೋ ರಾಜಯೋಗದ ತತ್ವ ಅಲ್ವಾ? ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಸಿಂಹರಾಶಿಯವರಿಗೆ ಈ ಒಂದು ಸರಳವಾಗಿ ನಾನು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಧ್ಯಭಾಗದಿಂದ ಕೂಡ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತದೆ. ಇನ್ನು ಅಬಂಡೆಂಟಾಗಿ ಕೆಲಸ ಆಗ್ಬಿಡ್ತದೆ. ಕೇವಲ ಸಿಂಹರಾಶಿಯವ್ರಿಗೆ ಏನಪ್ಪ ನೋಡಿ, ತಿಳಿದೋ ತಿಳಿದಲ್ಲ, ಕೇತು ಲಗ್ನದಲ್ಲಿದ್ದಾನೆ. ಏನಾಗುತ್ತೆ, ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಥಿಂಕಿಂಗ್ಸು, ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಈ ಡಿಸ್ಟರ್ಬ್ ಮಾಡೋದನ್ನು ತಪ್ಪಿಸ್ಕೊಳ್ಳಿ ಸಾಕು. ಕೇವಲ ಸ್ವಂತ ಬುದ್ಧಿಯಿಂದ ನಿರ್ಧಾರಗಳನ್ನು ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ. ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಬೇಕು ತಾವು. ದಿಸ್ ಇಸ್ ದ ಮೈನ್ ಫ್ಯಾಕ್ಟ್ ಆಫ್ ಸಿಂಹರಾಶಿ. ಆತುರದ ನಿರ್ಧಾರಗಳು ಕೆಲವೊಮ್ಮೊಮ್ಮೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಅಟ್ಲೀಸ್ಟ್ ಸಿಂಹರಾಶಿ ಮೇ ತಿಂಗಳು ನೋಡಿ, ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಒಂದೇ ಒಂದು ಸರಳವಾಗಿ ಶತ್ರುಗಳಿಂದ ದೂರ ಇದ್ಬಿಡಿ ಸಾಕು. ಮಧ್ಯಭಾಗದವರೆಗೂ ಶತ್ರುಗಳಿಂದ ದೂರ ಅಷ್ಟೇ. ಆರಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ಪಂಚಮಾಧಿಪತಿ ಲಾಭದಲ್ಲಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಭಾಗ್ಯಸ್ಥಾನದಲ್ಲೇ ಮುಂದುವರಿತದೆ. ಖಂಡಿತವಾಗಿ ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು ಎಲ್ಲ ಸುಸೂತ್ರವಾಗಿ ನಡೀತದೆ. ಬಟ್ ಮಧ್ಯಭಾಗ ನೋಡಿ, ಅನ್ನೆಸಸರಿಯಾಗಿ ಸಂಗಾತಿ ಒಟ್ಟಿಗಿನ ಬಾಂಧವ್ಯತೆಯಲ್ಲಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಾಗಿರಬಹುದು, ಅದೇ ರೀತಿಯಾಗಿ ನಿಮ್ಮ ಯಾವುದೇ ಆದಂಥ ಸಾರ್ವಜನಿಕ ಕೆಲಸಗಾರರ ಜೊತೆಗಿನ ಬಾಂಧವ್ಯತೆಯಲ್ಲಿ ಆಗಿರ್ಬೋದು, ಇದರಲ್ಲಿ ರಿಸ್ಟ್ರಿಕ್ಷನ್ಸು ಮತ್ತೊಂದು ಅಥವಾ ಏನಾದರೂ ತಾಪತ್ರಯಗಳನ್ನು ಮಾಡ್ಕೊಳ್ಳೋದು ಬೇಡ. ಸಿಂಹರಾಶಿಯವರು ಇದನ್ನು ನೋಡ್ಕೊಳ್ಳಿ ಸಾಕು. ಇದೊಂದು ನೋಡಿಕೊಂಡ್ರೆ ಮಧ್ಯಭಾಗದಿಂದ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಕಾರ್ಯಗಳೆಲ್ಲ ಶುಭವನ್ನು ತಂದುಕೊಟ್ಬಿಡುತ್ತೆ. ಆಟೋಮೆಟಿಕ್ಕಾಗಿ ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಚತುರ್ಥಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುತ್ತೆ. ಒಂದು ಜವಾಬ್ದಾರಿಯಾಗಿರ್ತಕ್ಕಂಥ ವಿಚಾರಗಳು ಬರುತ್ತೆ. ಮಧ್ಯಭಾಗದಿಂದ ಸೂರ್ಯನೂ ಸಹಿತವಾಗಿ ಶುಕ್ರನ ಅಂಶ ಅಂದರೆ ವೃಷಭ ರಾಶಿಗೆ ಬರುತ್ತೆ. ದಶಮಾಧಿಪತಿ ಲಾಭಸ್ಥಾನದಲ್ಲಿ, ಗುರು ಲಾಭಸ್ಥಾನದಲ್ಲಿ ಖಂಡಿತವಾಗಿ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಕೇವಲ ನಿಮ್ಮ ಈ ಒಂದು ತಿಂಗಳ ಆರಂಭದಲ್ಲಿ ನೋಡಿದಾಗ ನೀವು ಕೇವಲ ಒಂದು ಎಫರ್ಟ್ ಅಷ್ಟೇ ಬೇಕಾಗಿರುತ್ತೆ. ಅದು ಎಂಥ ಎಫರ್ಟು, ಬುದ್ಧಿವಂತಿಕೆ, ತೀಕ್ಷ್ಣವಾಗಿರ್ತಕ್ಕಂಥ ಎಫರ್ಟ್ ಸಕ್ಸಸ್ ರೇಟ್ ಕೊಡುತ್ತೆ. ಸಿಂಹರಾಶಿಯವರು ಏಕೈಕವಾಗಿ ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ, ಇನ್ನಷ್ಟು ಶುಭವನ್ನು ನನಗೆ ಬೇಕು ಗುರುಗಳೇ, ಯಾವುದೇ ಕಾರ್ಯದಲ್ಲಿ ಜಯವನ್ನು ಸಾಧಿಸಬೇಕು, ಕಂಕಣ ಭಾಗ್ಯ ಮತ್ತೊಂದರಲ್ಲಿ ನನಗೆ ಶುಭ ಬೇಕು, ಅಡೆತಡೆಗಳು ದೂರ ಆಗಬೇಕು, ಸಾರ್ವಜನಿಕವಾಗಿರ್ತಕ್ಕಂಥ ಭೀತಿಗಳಿದೆ ಎದುರಿಸ್ಕೊತಕ್ಕಂಥದ್ದನ್ನು ದೂರ ಮಾಡಬೇಕು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು ಬೇಕು ಗುರುಗಳೇ ಅಂತಕ್ಕಂಥ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಏಕೈಕವಾಗಿ ಒಂದು ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿದಿನ ಸಾಧ್ಯವಾದರೆ ಪ್ರತಿದಿನ ನಿಮ್ಮಲ್ಲಿ ಶಿವಲಿಂಗ ಇದೆಯಾ ಅಥವಾ ಶಿವನ ದೇವಸ್ಥಾನ ಇದೆಯಾ, 21 ಬಿಲ್ವ ಪತ್ರೆಯನ್ನು ಶಿವನಿಗೆ ಕೊಡ್ತಾ ಬನ್ನಿ. ಸಾಧ್ಯವಾದರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮುರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಜಪವನ್ನು ಮಾಡಿ. ನಿಜವಾಗ್ಲೂ ಒಂದು ಕನ್ಸಿಸ್ಟೆನ್ಸಿ ಸಿಂಹರಾಶಿಯವರಿಗೆ ಬರ್ತದೆ. ಖಂಡಿತ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಮೇ ತಿಂಗಳ ಮಾಸ. ಗುರುವಿನ ಅನುಗ್ರಹ ಸಿಂಹರಾಶಿ ಮೇಲೆ ಇರತಕ್ಕಂಥದ್ದು ಇರ್ತದೆ. ಗುರುವಿನ ಬಲ ಇದೆ. ಅಫ್ಕೋರ್ಸ್ ಸಿಂಹರಾಶಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಕೇವಲ ಇದೊಂದು ಶಾಂತಿ ನಿಮಗೆ ಎಲ್ಲವನ್ನು ಕೊಡುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ.
ಸ್ವಲ್ಪ ಸಂಕಷ್ಟಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಆ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಇರುತ್ತೆ. ಸಾಲ ಬಾಧೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಪಶಮನವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಶತ್ರುಬಾಧೆ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇದೊಂದು ಕಾರ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸಾಧ್ಯವಾದಷ್ಟು ನೀವು ಯಾರಿಗಾದ್ರೂ ಸಿಂಹರಾಶಿಯವ್ರಿಗೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಅಂಗವಿಕಲರಿಗೆ ಶನಿವಾರಗಳಂದು ಕರಿಯ ವಸ್ತ್ರದಾನ ಅಥವಾ ತಿನ್ನಲಿಕ್ಕೆ ಏನಾದರೂ ಪೂರಿ ಸಾಗು ಈ ಥರದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನಿಮ್ಮ ಪಾಲಿಗೆ ಲಭ್ಯವಾಗೋದು ಸತ್ಯ. ಅದೇ ರೀತಿಯಾಗಿ ಕನ್ಯಾ ರಾಶಿಯವ್ರಿಗೆ ಈ ಮಾಸ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ. ಮೊದಲು ಪ್ರಾರಂಭ ಹಂತದಲ್ಲಿ ಕನ್ಯಾ ರಾಶಿಯವ್ರಿಗೆ ಸಂಕಷ್ಟಗಳು ಬಂದರೂ ಬರಬಹುದು. ಸಂಕಷ್ಟಗಳಿರ್ತಕ್ಕಂಥ ಸಮಯ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನೋಡಿದಾಗ ಅಷ್ಟಮದಲ್ಲಿ ಬುಧನಿದ್ದಾನೆ. ಬಟ್ ಒನ್ ಥಿಂಗ್, ನಿಮಗೆ ಶತ್ರುಗಳ ಕಾಟ ಪ್ರಾರಂಭವಾದರೂ ಕೂಡ ಅದನ್ನು ನಿಗ್ರಹಿಸ್ತಕ್ಕಂಥ ಶಕ್ತಿ ನಿಮಗೆ ಬರುತ್ತೆ. ಬಟ್ ಒನ್ ಥಿಂಗ್, ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬಟ್ ಏನಪ್ಪ, ಕನ್ಯಾ ರಾಶಿಯವರಿಗೆ ಸ್ತ್ರೀಯರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯವಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ. ಯಾರಾದರೂ ಒಬ್ಬರು ಸ್ತ್ರೀಯರು, ಮೇಲವ್ರಿಗಾದರೂ ಆಗಿರ್ಬೋದು, ಫೀಮೇಲರ್ಗಾದರೂ ಆಗಿರ್ಬೋದು, ಜೊತೆ ಸಂಗಾತಿ ಸಪೋರ್ಟ್ಸ್ ಜಾಸ್ತಿ ಸಿಗ್ತದೆ ಕನ್ಯಾ ರಾಶಿಯವ್ರಿಗೆ. ಅವರ ಮಾತನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ನಿಮ್ಮ ಜೀವನ ಸಾರ್ಥಕವಾಗಿಬಿಡುತ್ತೆ. ಯಾವುದೇ ವಿಚಾರಗಳಲ್ಲಿ ಯಶಸ್ಸು ಸಿಕ್ಬಿಡುತ್ತೆ. ತೀಕ್ಷ್ಣವಾಗಿರ್ತಕ್ಕಂಥ ಹಿತಶತ್ರುಗಳು ಯಾರೇ ಆಗಿದ್ರೂ ಕೂಡ ಅದನ್ನು ನಿಗ್ರಹವನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಮಧ್ಯಭಾಗದಲ್ಲಿ ಕುಜ ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ಬಟ್ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ತಾವು. ಆದರೆ ನೋಡಿ, 12ರಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುತ್ತೆ, ದಶಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುತ್ತೆ. ಬಟ್ ಒಂದು ಅಥಾರಿಟೀಸ್ ಆಫ್ ಯಾವುದಾದ್ರೂ ಒಂದು ಅಥಾರಿಟಿ, ಸರ್ಕಾರದ್ದಾಗಿರ್ಬೋದು, ಯಾವುದಾದ್ರೂ ಅಥಾರಿಟಿ ಪರ್ಸನಲ್ ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯವ್ರಿಗೆ ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು ಭಾಳ ಪ್ರಶಸ್ತವಾಗ್ತದೆ. ಇಲ್ಲಿ ಏಕೈಕವಾಗಿ ಒಂದು ಕೆಲಸವನ್ನು ಮಾಡಿಕೊಳ್ಳಿ, ಮಧ್ಯಭಾಗದ ಮೇಲೆ ಕುಜಶಾಂತಿಯನ್ನಷ್ಟು ಮಾಡಿಕೊಳ್ಳಿ. ಭಾಳ ವಿಶೇಷವಾಗಿ ಕೇವಲ ನೀವು ತೊಗರಿಬೇಳೆ, ಕನಿಷ್ಠ ಪಕ್ಷ ಅರ್ಧದಿಂದ 1 kg ತೊಗರಿಬೇಳೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ, ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಮಂತ್ರವನ್ನು 108 ಬಾರಿ ಮಂಗಳವಾರದಂದು ಹೇಳಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಗುರುಗಳೇ, ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಆಂಜನೇಯನ ದೇವಸ್ಥಾನಕ್ಕಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಇದು ಸಂಕಷ್ಟಗಳಿಂದ ಪಾರಾಗಬಹುದು. ನಿಮಗೆ ಅನ್ನೆಸೆಸರಿಯಾಗಿ ಯಾರಾದರೂ ಈ ಬಾಧೆಯನ್ನು ಕೊಡ್ತಕ್ಕಂಥವ್ರು ನೆರೆಹೊರೆ ಅವರೆಲ್ಲ ಕೂಡ ಈ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ, ಅಕ್ಕಪಕ್ಕದವರು ಅಂದಾಗ, ನೆರೆಹೊರೆಯವರಂದಾಗ, ಅಣ್ಣ ತಮ್ಮರಂದಾಗ ಇದು ಸಣ್ಣ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಶಸ್ತವನ್ನು ಕೊಡುತ್ತೆ. ನಿಮಗೆ ಮಿಶ್ರ ಫಲಗಳಿದೆ. ಕನ್ಯಾ ರಾಶಿಯವ್ರಿಗೆ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ. ಮ್ಯಾನೇಜ್ ಮಾಡ್ತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ಮಾಡ್ಕೊಳ್ಳಿ. ಪ್ರಾರಂಭದ ಹಂತದಲ್ಲಿ ಬುಧ ಅಷ್ಟಮ ಸ್ಥಾನದಲ್ಲಿ ಹಾದು ಹೋಗ್ತದೆ. 12ರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ವಿಪರೀತ ರಾಜಯೋಗ. ಬಟ್ ಏನೇ ಬಂದರೂ ಕೇಪಬಲ್ ಆಗಿ ತಡಿತೀರ. ಬಟ್ ಭಾಗ್ಯಸ್ಥಾನಕ್ಕೆ ಸೂರ್ಯ ಬರುತ್ತೆ ಮಧ್ಯಭಾಗದಿಂದ. ತದನಂತರದಲ್ಲಿ ಶುಕ್ರ ದಶಮ ಸ್ಥಾನಕ್ಕೆ ಬರುತ್ತೆ, ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ. ಅದು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಸ್ತ್ರೀಯರಿಂದ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಪ್ರಯೋಜನವಿದೆ. ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ. ಏಕೈಕವಾಗಿ ನೀವು ಕನ್ಯಾ ರಾಶಿಯವರು ದುರ್ಗಾರಾಧನೆಯನ್ನು ಮಾಡಿ. ಖಂಡಿತವಾಗಿ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಬರುತ್ತೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಅಫ್ಕೋರ್ಸ್ ಅದು ಉಪಶಮನವಾಗ್ತಕ್ಕಂಥದ್ದಿರುತ್ತೆ. ಮಧ್ಯಭಾಗದಿಂದ ಕುಜಶಾಂತಿ ನಾನು ಹೇಳಿದಾಗೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನೆರೆಹೊರೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತರಲೆ ತಾಪತ್ರಯಗಳು ನಿಗ್ರಹ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದ ಕಾಲವಾಗ್ತದೆ, ತೊಂದರೆ ಇಲ್ಲ. ಖಂಡಿತವಾಗಿ ಈ ಕಾರ್ಯಗಳು ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ, ಶುಭವಾಗ್ತಕ್ಕಂಥಿರ್ತದೆ. ಹಾಗೆ ಈ ಸರಳವಾಗಿರ್ತಕ್ಕಂಥ ಕಾರ್ಯಗಳು ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ. ಮೇ ತಿಂಗಳ ತುಲಾ ಹಾಗೆ ವೃಶ್ಚಿಕ ರಾಶಿಯವರ ಈ ತಿಂಗಳ ಫಲ ಹೀಗಿರ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಫಲ ಲಭ್ಯವಾಗುತ್ತಾ? ಅದೇ ರೀತಿಯಾಗಿ ತುಲಾ ರಾಶಿಯವರಿಗೆ ಏನಾದರೂ ಸಂಕಷ್ಟಗಳು ಮತ್ತೆ ಕಾಡುತ್ತಾ? ಯಾವ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಇರ್ತದೆ? ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ
ಮೊದಲ ಭಾಗದಲ್ಲಿ ಏನಾದರೂ ನಿಮಗೆ ವ್ಯಾಪಾರದಲ್ಲಿ ಸದೃಢತೆ, ಹಾಗೆ ಮದುವೆ ವಿಚಾರಗಳಲ್ಲಿ ಸದೃಢತೆ, ಇದ್ದಕ್ಕಿದ್ದ ಹಾಗೆ ಧನಾಗಮ, ಶುಕ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರುತ್ತಾ. ಹಾಗೆ ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಸ್ಥಾನದಲ್ಲಿ ಸಂಚಾರವನ್ನು ತಿಂಗಳ ಮಧ್ಯಭಾಗದಿಂದ ಮಾಡೋದ್ರಿಂದ ವಿಶೇಷವಾಗಿ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಾ. ಶತ್ರುವಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೇಪಬಿಲಿಟಿ ಬರುತ್ತಾ. ದಶಮಾಧಿಪತಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಿಮಗೆ ಏನು ಹೋಲ್ಡಿಂಗ್ಸ್ ಇರ್ತಕ್ಕಂಥದ್ದು ಇರ್ತದೆ, ಯಾವ ವಿಚಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇರ್ತದೆ, ಗುರುವಿನ ಅನುಗ್ರಹವಿಲ್ಲದಿದ್ದರೂ ಸಹಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತಾ, ಯಾವ ವಿಚಾರದಲ್ಲಿ ಸ್ವಲ್ಪ ನಷ್ಟವಾಗ್ತದೆ, ಎಲ್ಲ ವಿಚಾರಗಳ ಕೂಲಂಕುಷವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಮೊದಲು ತುಲಾರಾಶಿಯವರ ವಿಚಾರಕ್ಕೆ ಬರೋಣ. ತುಲಾರಾಶಿಯವರ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟಮ ಸ್ಥಾನ ನೋಡಿ, ನಿಗೂಢವಾಗಿರ್ತಕ್ಕಂಥ ಹಣನೂ ಬರುತ್ತೆ, ಹಾಗೆ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಇದಕ್ಕೆ ಸರ್ವೈವಬಲ್ ಕೇಪಬಿಲಿಟಿ ಬೆಳೆಸ್ಕೋಬೇಕು ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಮೆಲಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, ಒಂದು ತಿಳ್ಕೊಳ್ಳಿ, ತುಲಾರಾಶಿ ಮ್ಯಾಕ್ಸಿಮಮ್ ಧನಾಧಿಪತಿ ಷಷ್ಠಭಾವದಲ್ಲಿ ಸಂಚಾರ ಪ್ರದವಾಗಿ ಮಾಡುತ್ತೆ. ಸಾಲ ಮಾಡಿಕೊಂಡ್ರೆ ಖಂಡಿತವಾಗಿ ಸಮಸ್ಯೆ ತುಲಾರಾಶಿಯವರಿಗೆ. ಅನೇಕವಾಗಿರ್ತಕ್ಕಂಥ ಬಾಧೆಗಳು ಕಾಡ್ತದೆ. 6ರ ಸ್ಥಾನದಲ್ಲಿ ಕುಜ ಮತ್ತು ಶನಿ ಶತ್ರುಬಾಧೆಗಳು ಕಾಟ. ಪಂಚಮದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಅನ್ನೆಸಸರಿಯಾಗಿ ಕೆಲಸವಿಲ್ಲದಲೇ, ಹಣಕಾಸಿನಿಲ್ಲದಲೇ ಒದ್ದಾಡ್ತಕ್ಕಂಥ ಸ್ಥಿತಿಗತಿಗಳು ಬರ್ತದೆ. ಅರ್ಥಾತ್ ಏನಾದರೂ ಸಾಲ ಜಾಸ್ತಿ ಮಾಡಿಕೊಂಡ್ರೆ ಸುಮ್ಮನೆ ಹಿಂಸೆ ಆಗುತ್ತೆ. ನೀವು ದುಡ್ದಿದ್ದೆಲ್ಲ ಬರೀ ಸಾಲಕ್ಕೆ ಕೊಡಬೇಕಾಗ್ತದೆ ನೋಡಿ. ಅದಕ್ಕೋಸ್ಕರ ತುಲಾರಾಶಿಯವ್ರಿಗೆ ನಾನು ಪ್ರತಿ ಸಾರಿ ಡಯಾಗ್ನೈಸ್ ಮಾಡ್ತಕ್ಕಂಥದ್ದು, 9ರ ಸ್ಥಾನದಲ್ಲಿ ಗುರುವಿದ್ದಾನೆ. ಮ್ಯಾನೇಜ್ ಕೇಪಬಿಲಿಟಿ ಬೆಳೆಸ್ಕೊಳ್ಳಿ, ಒಂದು ಸ್ಥಿರತೆಯನ್ನು ಬೆಳೆಸ್ಕೊಳ್ಳಿ. 6ರ ಅಧಿಪತಿ 9ರ ಸ್ಥಾನ ಫ್ಲಕ್ಚುಯೇಟಿಂಗ್ ಕೆಲಸಗಳು. ಒಂದು ಸತಿ ಅದು ಮಾಡ್ತೀರಾ, ಒಂದು ಸತಿ ಇದು ಮಾಡ್ತೀರಾ, ಒಂದು ಸತಿ ಅದು ಮಾಡ್ತೀರಾ, ಒಂದು ಸತಿ ಇದು ಮಾಡ್ತೀರಾ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ತುಲಾರಾಶಿ. ಸರಿಯಾಗಿ ನೋಡ್ಕೋಬೇಕು. ಧನಾಧಿಪತಿ ಸಂಚಾರ ಮೊದಲ ಪ್ರಾರಂಭದಲ್ಲೇ ಸಮಸ್ಯೆಯನ್ನು ಕೊಡ್ತದೆ. ತದನಂತರದಲ್ಲಿ ಸಪ್ತಮಕ್ಕೆ ಬರ್ತದೆ ಮಧ್ಯಭಾಗದಿಂದ ಧನಾಧಿಪತಿ ಆಗಿರ್ತಕ್ಕಂಥದ್ದು. ಆಗ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಕೊಂಚ ಗರಿಗೆದಿರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ, ಮಧ್ಯಭಾಗದಲ್ಲಿ ಸಪ್ತಮಾಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ದಾಂಪತ್ಯದಲ್ಲಿ ವಿರಹಗಳು ಇದ್ದೇ ಇರ್ತದೆ, ವಿರಸಗಳು ಬಂದೇ ಬರ್ತದೆ. ಅದಕ್ಕೋಸ್ಕರ ಕುಜಶಾಂತಿ ಅವಶ್ಯಕವಾಗಿ ಏನು ಬೇಕಾಗಿಲ್ಲ. ಮದುವೆಯ ಸಂಬಂಧಗಳ ಸಂದರ್ಭಗಳಿದೆ ಅಂದಾಗ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಗ ಸ್ವಲ್ಪ ಕುಜಶಾಂತಿಯನ್ನು ಮಾಡ್ಕೊಳ್ಳಿ. ಸಂದರ್ಭ ಕುಜ ಅಂದರೆ ಮದುವೆ ವಿಚಾರದಲ್ಲಿದ್ದಾಗ ಮಾತ್ರ. ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಹೇಳ್ತಾ ಇದ್ದೇನೆ ನೋಡಿ, 11ರ ಅಧಿಪತಿ ಸಪ್ತಮದಲ್ಲಿ ಸಂಚಾರ, ಬುಧಾದಿತ್ಯ ಯೋಗ ಸಪ್ತಮದಲ್ಲೇ ಇದ್ದಾನೆ. ಮೆಲಗಿ 9ರ ಅಧಿಪತಿ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮಾತ್ರ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿ ಒಂದು ನಿಮ್ಮ ಕಾರ್ಯಗಳು ಜಯವನ್ನು ಸಾಧಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ಲಾಭ ಬರ್ತದೆ ಸ್ವಲ್ಪ ಮಟ್ಟಿಗೆ. ಆ ಲಾಭವನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿದ್ರೆ ಮಾತ್ರ ಪ್ರಶಸ್ತವಾಗ್ತದೆ. ಮಧ್ಯಭಾಗದಲ್ಲಿ ನೋಡಿ, ಲಾಭಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತದೆ, 12 ಮನಿ. ಹಾಗೆ ಸಂಕಷ್ಟಗಳು ಬರ್ತದೆ, ಬಿ ಕೇರ್ಫುಲ್. ಯಾಕೆಂದರೆ ಶುಕ್ರ ತಿರ್ಗ 9ರ ಸ್ಥಾನಕ್ಕೆ ಹೋಗುತ್ತೆ. ಭಾಗ್ಯಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗೆ ಪ್ರೇರೇಪಿತವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು, ಅಥವಾ ಸ್ಥಳ ಬದಲಾವಣೆಗಳಾಗ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಬರಬಹುದು. ಸ್ವಲ್ಪ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಮುಖ್ಯ. ಸ್ವಲ್ಪ ಯಾಕಪ್ಪ ಅಂದರೆ ನೋಡಿ, ಗ್ರಹಸ್ಥಿತಿಗಳನ್ನು ನೋಡಿಕೊಂಡು ಯಾವ ದಶಾಭುಕ್ತಿಗಳು ನಡೀತಿದೆ ಅದರ ಮೇಲೆ ಪ್ರಿಡಿಕ್ಷನ್ಸ್ ಈಸ್ ವೆರಿ ಗುಡ್. ಅಥವಾ ನಾವು ಈ ಗ್ರಹಸ್ಥಿತಿಗಳನ್ನು ನೋಡಿದಾಗ ಸೂಕ್ಷ್ಮದಲ್ಲೋ ಅಂತರದಲ್ಲೋ ಈಗ ಬಂದಾಗ ಈ ಥರದ ಸಮಸ್ಯೆಗಳು ಉಲ್ಬಣವಾಗ್ತದೆ. ಯಾಕೆಂದರೆ ಕೂತಿರ್ತಕ್ಕಂಥ ನಕ್ಷತ್ರನೂ ಭಾಳ ಮುಖ್ಯ ಆಗ್ತದೆ ನೋಡಿ. ಅನ್ನೋನಾಗಿ ಕಷ್ಟಗಳು ಬರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗಂತ ಗುರುಗಳೇ ನಾವೇನು ಕೆಲಸ ಮಾಡಿದ್ರೆ ಪ್ರಶಸ್ತವಾಗ್ತದೆ ನೋಡಿ, ಒಂದು ತಿಳ್ಕೊಳ್ಳಿ, ಸ್ಥಿರತೆಯನ್ನು ಮಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಆ ಸ್ಥಿರತೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಯಾರ್ಯಾರು ಕೆಲಸದಲ್ಲಿ ಸ್ವಲ್ಪ ಅನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥವ್ರು ಇದ್ದೀರೋ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಮಾಡ್ಕೊಂಡು ಹೋಗಿ. ಕೆಲವೇ ದಿನಗಳಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಹುದ್ದೆಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ, ಹತ್ತಿರದಲ್ಲೇ ಇದೆ. ತುಲಾರಾಶಿಯವರು ಸಾಧ್ಯವಾದಷ್ಟು ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸ್ವಲ್ಪ ಎಫರ್ಟನ್ನು ಹಾಕಿ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಪ್ರಶಸ್ತವನ್ನು ಕೊಡುತ್ತೆ.
ತೀರ ಬದಲಾವಣೆಯನ್ನು ತಪ್ಪಿಸಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮದುವೆ ವಿಚಾರಕ್ಕೆ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಸ್ನೆಸ್ ವಹಿವಾಟುಗಳು ಮಧ್ಯಭಾಗದವರೆಗೂ ಇರುತ್ತೆ. ಮಧ್ಯಭಾಗದ ಮೇಲೆ ಸ್ವಲ್ಪ ಸಂಕಷ್ಟಗಳು ಕಾಡುತ್ತೆ. ಬಟ್ ರಾಶಿಯಾಧಿಪತಿ 9ರಲ್ಲಿ ಬರೋದ್ರಿಂದ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸಾಧ್ಯವಾದಷ್ಟು ಕೂಡ ಯಾರು ತುಲಾರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ. ಗುರುವಿನ ಮಂತ್ರಗಳನ್ನು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಕರ್ಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನ ಅಂದರೆ 6ರ ಸ್ಥಾನ ಕೆಲಸದ ಸ್ಥಾನ. ದಶಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಮೊದಲೇ ಭಾಗದಲ್ಲಿ ಆಗಿ ಹೋಗೋದ್ರಿಂದ ಅಂದರೆ ಸ್ವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಆಗಿ ಹೋಗಿರೋದ್ರಿಂದ ತಮ್ಮ ಪ್ರಯತ್ನ ಬಹಳ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇದನ್ನು ಮಾಡಿಕೊಂಡ್ರೆ ಮಾತ್ರ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಬರ್ತದೆ. ಅದರ್ವೈಸ್ ಸಂಕಷ್ಟಗಳು ಕಾಡ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ ನೋಡಿ, ರಾಶಿ ಅಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಮೊದಲ ಭಾಗ ನೀವು ಮನಸ್ಥಿತಿ ಸುಸ್ಥಿರವಾಗಿಟ್ಕೊಳ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಥಿಂಕಿಂಗ್ ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ಜಾತಕದ ಪ್ರಕಾರ ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಒಂದು ಸತಿ ಬರುತ್ತೆ ದುಡ್ಡು, ಒಂದು ಸತಿ ಹೋಗ್ತದೆ, ಬಿರಲ್ಲ ದುಡ್ಡು ಸರಿಯಾಗಿ. ಮಕ್ಕಳು ಕೆಲವೊಂದು ಬಾರಿ ಸಂಕಷ್ಟಗಳನ್ನು ತರ್ಬೋದು. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಕೂಡ. ಯಾರು ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫಲ್ಕ್ಯುಲೇಟಿಂಗ್ ಇರುತ್ತೆ, ಸೋಂಬೇರಿತನ ಬರುತ್ತೆ, ಆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಒಂಟಿತನವನ್ನು ದೂರ ಇಡಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಜನಗಳ ಹತ್ರ ಮಿಂಗಲಾಗ್ತಕ್ಕಂಥದ್ದನ್ನು ಮಾಡಿ. ಮಧ್ಯಭಾಗದಿಂದ ನೋಡಿ, ದಶಮಾಧಿಪತಿ ಸಪ್ತಮದಲ್ಲಿ ಬರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ವಿಚಾರಗಳ ಗರಿಗೆದಿರತಕ್ಕಂಥದ್ದಿರುತ್ತೆ. ಸಾರ್ವಜನಿಕವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲಾಭಗಳು, ವ್ಯಾಪಾರದಲ್ಲಿ ಲಾಭಗಳು ಬರ್ತಕ್ಕಂಥದ್ದು ಶತಸಿದ್ಧ. ಮೆಲಗಿ ನೋಡಿ, ಸೂರ್ಯ ಚಂದ್ರ ಶುಕ್ರ ಕೂಡ ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಆದರೆ ನಷ್ಟಾಧಿಪತಿ ಆಗಿರೋದ್ರಿಂದ ನಿಗೂಢ ಕಾರ್ಯಗಳನ್ನು ತಪ್ಪಿಸ್ಬೇಕು ವೃಶ್ಚಿಕ ರಾಶಿಯವರು. ನಿಗೂಢ ಕಾರ್ಯಗಳು ಕೆಲವೊಂದು ಲಾಭನೂ ಇದೆ, ಸಮಸ್ಯೆನೂ ಕೂಡ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ, ಬಿ ಕೇರ್ಫುಲ್. ಮಧ್ಯಭಾಗದಿಂದ ವೃಶ್ಚಿಕ ರಾಶಿಯವ್ರಿಗೆ ಮೊದಲ ಭಾಗ ಅಂದರೆ ತಿಂಗಳ ಮೊದಲ ಭಾಗ ಕಾರ್ಯಪ್ರವೃತ್ತೆಯನ್ನು ನೋಡ್ಕೋಬೇಕು. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥ ಸನ್ನಿವೇಶಗಳು ಸೂರ್ಯ ಮತ್ತು ಬುಧ ಒಟ್ಟಾರೆಯಾಗಿ ಬಂದಾಗ, ಇಲ್ಲಿ ಆ್ಯಕ್ಚುಲಿ ಶುಕ್ರ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಏಕೈಕವಾಗಿರ್ತಕ್ಕಂಥ ವಿಚಾರ ದುರ್ಗಾರಾಧನೆ ಬಹಳ ಅವಶ್ಯಕವಾಗಿ ಮಾಡಿ. ಹಾಗೆ ಸಾಧ್ಯವಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಗೆ ಚಂದನದ ಅಭಿಷೇಕವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತಕ್ಕಂಥಿರ್ತದೆ. ಹಾಗೆಯೇ ಕುಜ ನೋಡಿ, ರಾಶಿಯಾಧಿಪತಿ ಮಧ್ಯಭಾಗದಲ್ಲಿ ತನ್ನ ಸ್ವಂತ ಮನೆಗೆ ಬರೋದ್ರಿಂದ ತಾವು ಕಾರ್ಯದಲ್ಲಿ ಜಯವನ್ನು ಸಾಧಿಸ್ಬೋದು, ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಪಡಿಬೋದು. ಖಂಡಿತವಾಗಿ ನೋಡ್ಕೊಳ್ಳಿ, ವೃಶ್ಚಿಕ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆಗಳಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕಾರ್ಯದಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಲೇಸಿನೆಸ್ಸನ್ನು ಬಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದು ಗುರಿಯನ್ನು ಇಟ್ಕೊಂಡ್ರೆ ಮಾತ್ರ ಪ್ರಶಸ್ತವಾಗ್ತದೆ. ಅದರ್ವೈಸ್ ಸ್ವಲ್ಪ ನಿಮಗೂ ಕಷ್ಟಗಳ ಕಾಡ್ತಕ್ಕಂಥದ್ದು ಇರುತ್ತೆ. ಗುರುವಿನ ಅನುಗ್ರಹವಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಸೂರ್ಯನ ಒಂದು ಬಲವಿರೋದ್ರಿಂದ ಕೇವಲ ಪ್ರತಿ ದಿವಸ ಎದ್ದ ತಕ್ಷಣ ನೀವು 11 ಬಾರಿಯಾದರೂ ಸೂರ್ಯನ ಅಭಿಮುಖವಾಗಿ ಕೂತು ಓಂ ಬಹುರ್ಭುವಸ್ವಾಹ ತತ್ಸವಿತರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಭಾಳ ಪ್ರಶಸ್ತವಾಗಿ ಸೂರ್ಯನ ಅನುಗ್ರಹದಿಂದ ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆಗಳು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಾಂಕೇತಿಕವಾಗಿ ಕೊಡ್ತಕ್ಕಂಥದ್ದು ಇರ್ತದೆ. ಏಕೈಕವಾಗಿ ಸೂರ್ಯ ಭಾಳ ಪ್ರಶಸ್ತವಾಗ್ತದೆ. ತದನಂತರ ಸಾಧ್ಯವಾದಷ್ಟು ಕೂಡ ನೀವು ಆಗಿಂದಾಗ್ಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಪ್ರಾರಂಭ. ಇಷ್ಟು ಈ 2 ರಾಶಿಗಳ ತಿಂಗಳ ಭವಿಷ್ಯ. ಖಂಡಿತವಾಗಿ ನಾನು ಸರಳವಾಗಿರ್ತಕ್ಕಂಥ ಪರಿಹಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಅದನ್ನು ಫಾಲೋ ಮಾಡಿ. ಮೇ ತಿಂಗಳ ಧನುರ್ ಹಾಗೆ ಮಕರ ರಾಶಿಯವರಿಗೆ ಯಾವ ಯಾವ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಧನುರ್ ರಾಶಿಯವರಿಗೆ ಈ ಒಂದು ಮಾಸ ನಿಮ್ಮ ಕಾರ್ಯಗಳಲ್ಲಿ ಜಯಶೀಲರಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ. ಮದುವೆ ವಿಚಾರದಲ್ಲಿ ಏನಾದರೂ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತಾ. ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಶಸ್ತವಾಗ್ತಕ್ಕಂಥದ್ದು ಇರ್ತದ. ಹೇಗೆ ಯಾವ ವಿಚಾರದಲ್ಲಿ ಲಾಭವಾಗ್ತದೆ, ಏನಾದರೂ ಬದಲಾವಣೆಗಳು ಏನಾದರೂ ಸಾಧ್ಯತೆಗಳು ಬರುತ್ತಾ.
ಯಾವ ವಿಚಾರದಲ್ಲಿ ಲಭ್ಯತೆ ಆಗುತ್ತೆ, ಕೆಲಸದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳ ಸಾಧ್ಯತೆಗಳು ಬರುತ್ತಾ, ಹೇಗೆ ಯಾವ ವಿಚಾರದಲ್ಲಿ ಪ್ರಶಸ್ತವಾಗ್ತದೆ, ಯಾವ ವಿಚಾರದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು, ಸರಿಯಾದಂಥ ಮಾರ್ಗದರ್ಶನ ವಹಿಸ್ಕೋಬೇಕು, ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಕರ ರಾಶಿಯವರನ್ನು ನೋಡೋದಾದರೆ, ಮಕರ ರಾಶಿಯವರಿಗೆ ಯಾವ ಒಂದು ಪ್ರಯತ್ನದಿಂದ ಶುಭದ ಸಾಂಕೇತಿಕವಾಗ್ತದೆ, ಅಥವಾ ಮಕರ ರಾಶಿಯವ್ರಿಗೆ ಏನಾದರೂ ನಿಮಗೆ ಮಾತಿನಿಂದ ಸಮಸ್ಯೆಗಳು ಕಾಡಬಹುದಾ, ಅಣ್ಣ ತಮ್ಮಂದರ ವಿಚಾರ, ಸಹೋದರ ವಿಚಾರ, ನೆರೆಹೊರೆಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ, ಅಥವಾ ಮಕರ ರಾಶಿಯವ್ರಿಗೆ ಭೂಮಿ ಖರೀದಿ ಯೋಗದ ಲಭ್ಯತೆ ಏನಾದರೂ ಸಿಗ್ತಕ್ಕಂಥದ್ದಿರುತ್ತಾ, ಏನಾದರೂ ಮಕರ ರಾಶಿಯವ್ರಿಗೆ ಶುಕ್ರನಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತಾ, ಗುರುವಿನ ಬಲವಿಲ್ಲದಿದ್ದರೂ ಸಹಿತವಾಗಿ ಏನಾದರೂ ಶುಭದ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಬರುತ್ತಾ, ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಧನುರಾಶಿಯವರಿಗೆ ನೋಡೋಣ. ರಾಶಿಯಾಧಿಪತಿ ಸಪ್ತಮದಲ್ಲಿದ್ದಾನೆ, ಗುರುವಿನ ಅನುಗ್ರಹ, ಗುರುವಿನ ದೃಷ್ಟಿ ಇದೆ, ತೊಂದರೆ ಇಲ್ಲ. ಮುಖ್ಯವಾಗಿ ಶನಿ ಮತ್ತು ಕುಜ ಚತುರ್ಥ ಭಾವದಲ್ಲಿ ಮೊದಲ ದಿನದ ಅಂದರೆ ತಿಂಗಳ ಪ್ರಾರಂಭದಲ್ಲಿ ಸಂಚಾರವನ್ನು ಮಾಡೋದು. ತೃತೀಯಾತ ಭಾವದಲ್ಲಿ ರಾಹು, ಹಾಗೆ ಸೂರ್ಯ ಉಚ್ಚಸ್ಥಾನದಲ್ಲಿ 9ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಒಂದು ವಿಶೇಷವಾಗಿ ರಾಜಯೋಗದ ಕಾಲ. ಮೆಲಗಿ ಸಪ್ತಮಾಧಿಪತಿ ದಶಮಾಧಿಪತಿ ಕೂಡ ಪಂಚಮದಲ್ಲಿದ್ದಾನೆ. ಕೇವಲ ಒಂದು ತಿಳ್ಕೊಳ್ಳಿ, ಧನುರಾಶಿಯವರಿಗೆ ದಿಸ್ ಇಸ್ ಅ ಗುಡ್ ಟೈಮ್, ಬಟ್ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ. ಚತುರ್ಥ ಭಾವದಲ್ಲಿ ನೋಡಿ, ಅದಕ್ಕೋಸ್ಕರ ಚತುರ್ಥ ಭಾವ ಅದು ಕೂಡ ನಾಲೆಡ್ಜ್ ಸ್ಥಾನ. ಇಲ್ಲಿ ಶನಿ ಕುಜ ಕೂದಾಗ ಸ್ವಲ್ಪ ಡಿಫಾಲ್ಟ್ಸ್ ಕಂಡು ಬಂದ್ರೂ ಸಹಿತವಾಗಿ ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಅಥವಾ ತಮ್ಮ ಕಾರ್ಯಗಳಲ್ಲಾಗಿರ್ಬೋದು, ಅಥವಾ ಜಮೀನಿನ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಈ ಮಕರ ರಾಶಿಯವರಿಗೆ ಜಸ್ಟ್ ನಾನು ಹೇಳ್ತಕ್ಕಂಥದ್ದು ಸಿಂಪಲ್ ಪ್ರಯತ್ನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದೇ ಧನುರಾಶಿಯವ್ರಿಗೆ ನೋಡಿ, 9ರ ಪಂಚಮದಲ್ಲಿರೋದ್ರಿಂದ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಇಟ್ಕೊಂಡು ಕೆಲಸ ಮಾಡಿ. ಓವರ್ಲೋಡ್ ತಗೋಬೇಡಿ, 100% ಸಮಸ್ಯೆಯನ್ನು ಕಾಣ್ತದೆ, ಬಟ್ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ತಿಂಗಳ ಪ್ರಾರಂಭದಲ್ಲಿ ನೋಡೋದಾದರೆ ಶುಕ್ರ ಸ್ವಸ್ಥಾನದಲ್ಲಿ 6ರ ಸ್ಥಾನದಲ್ಲಿ ಹಾದು ಹೋಗೋದ್ರಿಂದ ಕೆಲಸ ಕಾರ್ಯಗಳು ಮ್ಯಾನೇಜಬಲ್, ಭಾಳ ಪ್ರಶಸ್ತವಾಗಿ AC ರೂಮಲ್ಲಿ ಕುಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಶಸ್ತವಾಗಿರ್ತಕ್ಕಂಥ ಹುದ್ದೆಗಳೇ ನಿರ್ಮಾಣವಾಗ್ತಕ್ಕಂಥದ್ದು ಸಿಗ್ತಕ್ಕಂಥದ್ದಿದೆ. ಕೇವಲ ಬುದ್ಧಿಶಕ್ತಿನೂ ಕೂಡ ಟ್ರಮಂಡಸ್ ಇರತಕ್ಕಂಥದ್ದು ತಿಂಗಳ ಪ್ರಥಮ ಹಂತದಲ್ಲಿ ಹಾದು ಹೋಗ್ತದೆ. ಚಂದ್ರ ಸಹಿತವಾಗಿ 11ರ ಸ್ಥಾನದಿಂದ ಸ್ವತಿ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಈ ಒಂದು ತಿಂಗಳ ಪ್ರಶಸ್ತವನ್ನು ತೋರಿಸುತ್ತೆ. ಕೇವಲ ನಾಲೆಡ್ಜ್ ಧನುರಾಶಿಯವ್ರಿಗೆ ದ ವೆರಿ ಬೆಸ್ಟ್ ಟೈಮನ್ನು ಕ್ರಿಯೇಟ್ ಮಾಡುತ್ತೆ. ತೃತೀಯಾತ ಭಾವದಲ್ಲಿ ಅಂದರೆ ರಾಹು ತೃತೀಯ ಭಾವದಲ್ಲಿದ್ದಾನೆ. ನಿಜವಾಗ್ಲೂ ಇದೊಂದು ಪ್ರಶಸ್ತ ಸಮಯ. ಕೆಲವೊಂದು ಬಾರಿ ಅವಕಾಶಗಳು ವಂಚಿತ ಆಗೋದು ಸತ್ಯವಾಗ್ತದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು. ಕೇವಲ ಗಣಪತಿಗೆ ಗರಿಕೆಯನ್ನು ಪ್ರತಿ ದಿವಸ 21 ಗರಿಕೆಯನ್ನು ಇಡ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಭಾಳ ಪ್ರಶಸ್ತವಾಗಿಬಿಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ಧನುರಾಶಿಯವರಿಗೆ ದ ಬ್ಯೂಟಿಫುಲ್ ಟೈಮ್, ಖಂಡಿತವಾಗಿ ಬ್ಯೂಟಿಫುಲ್ ಟೈಮ್. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬೆಸ್ಟ್. ಮ್ಯಾಕ್ಸಿಮಮ್ ನೋಡಿ, ಮಧ್ಯಭಾಗದಲ್ಲಿ ಗ್ರಹಗಳ ಬದಲಾವಣೆ ಆಗ್ತದೆ. ಕುಜ ಪಂಚಮ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಬರ್ತದೆ. ಅದೇ ರೀತಿಯಾಗಿ ಸೂರ್ಯ ಕೂಡ ಈ ಷಷ್ಠಭಾವಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಶುಕ್ರ ಸಹಿತವಾಗಿ ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಮದುವೆ ವಿಚಾರಕ್ಕೆ ಸ್ವಲ್ಪ ಪ್ರಶಸ್ತವಾಗುತ್ತೆ. ಕೆಲಸದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಸಾಧ್ಯತೆಗಳು ಬರುತ್ತೆ. ದಶಮಾಧಿಪತಿ 6ರ ಸ್ಥಾನಕ್ಕೆ ಬರೋದ್ರಿಂದ ಒಂದು ಕೆಲಸದ 9ರ ಅಧಿಪತಿ ಜೊತೆ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಸಮಯ ಖಂಡಿತವಾಗಿ ನೋಡ್ಕೊಳ್ಳಿ. ಈ ಧನುರಾಶಿಯವರಿಗೆ ಈ ಒಂದು ಕಾಲ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ. ಮದುವೆ ವಿಚಾರದಲ್ಲೂ ಕೂಡ ಪ್ರಶಸ್ತವಾಗ್ತದೆ. ಸಪ್ತಮದಲ್ಲಿ ಶುಕ್ರನ ಸಂಚಾರವಿದ್ದಾಗ ಮದುವೆ ಮಾತುಕತೆಗಳು ನಡೀತದೆ. ಮ್ಯಾಕ್ಸಿಮಮ್ ಈ ಒಂದು ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಪಂಚಮ ಸ್ಥಾನಕ್ಕೆ ಕುಜ ಬರ್ತದೆ. ಬುದ್ಧಿ ಭಾಳ ಫಾಸ್ಟಾಗಿ ಕೆಲಸ ಆಗ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಕುಜದೋಷ ಕೂಡ ನಿರ್ಮೂಲನೆ ಆಗ್ತಕ್ಕಂಥದ್ದು ಇರ್ತದೆ. ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನಿಮಗೆ ಲಭ್ಯವಾಗೋದು ಖಂಡಿತ. ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ರಾಶಿಯಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿ ಬೆಳೆಯುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನವನ್ನು ಬಿಟ್ಟು ಶಿವನ ಮಂತ್ರವನ್ನು ಚಾಂಟ್ ಮಾಡಿ, ಸ್ನಾನ ಮಾಡ್ತಕ್ಕಂಥ ನೀರಿಗೆ ಬಿಲ್ವಪತ್ರೆಯನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬುದ್ಧಿಶಕ್ತಿಯಲ್ಲಿ ಶುಭವಾಗ್ತಕ್ಕಂಥಿರುತ್ತೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯ ಮಂತ್ರ ಪ್ರಶಸ್ತವಾಗ್ತದೆ. ಖಂಡಿತ ಅದನ್ನು ಮಾಡಿ, ನಿಮಗೆ ಶುಭದ ತಿಂಗಳಾಗುತ್ತೆ.
ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಈ ಒಂದು ಮಾಸ ಹೇಗಿರುತ್ತೆ? ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ನೋಡಿ, ಮೊದಲ ಭಾಗದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಅಥಾರಿಟಿಯಸ್ ಆಫ್ ಮೈಂಡ್ ಬರುತ್ತೆ. ಬಟ್ ಮಾತಲ್ಲಿ ಕಂಟ್ರೋಲ್ ಎಲ್ಲ ಮಕರ ರಾಶಿಯವ್ರಿಗೆ ಹೆಂಗೆ ಅಂದರೆ, ನಾನು ಆಗಿದ್ದೆ, ನಾನು ಇದನ್ನು ಮಾಡ್ತಿದ್ದೆ, ಒಳ್ಳೆ ಲೆವೆಲಲ್ಲಿದ್ದೆ, ಹಾಗೆ ಹೀಗೆ ಅನ್ನೋದಕ್ಕಿಂತ ಅಫ್ಕೋರ್ಸ್ ನಿಮಗೆ ರಾಜಕೀಯವಾಗಿರ್ತಕ್ಕಂಥ ತತ್ವಗಳಿದೆ, ಅದನ್ನು ಸರಿಯಾದಂಥ ಅನಲೈಸ್ ಮಾಡ್ಕೊಂಡು ಹೋಗಿ. ಮ್ಯಾಕ್ಸಿಮಮ್ ಪ್ರಶಸ್ತವಾಗುತ್ತೆ. ಶುಕ್ರನ ಒಂದು ತುಲಾರಾಶಿಯಲ್ಲಿ ಚಂದ್ರ ಸಂಚಾರ ಮೊದಲ ಪ್ರಾರಂಭವನ್ನು ಮಾಡೋದ್ರಿಂದ ಶುಕ್ರ ಸಹಿತವಾಗಿ ಸ್ವಸ್ಥಾನದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಮನೋಭಾವವನ್ನು ಕೊಡುತ್ತೆ. ನೋಡಿ, ಭಾಳ ಮುಖ್ಯವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಸರಿಯಾದಂಥ ಮಾತುಕತೆ. ಆ ಮಾತುಕತೆ ಸಪ್ತಮದಲ್ಲಿ ನೋಡಿ, ಅಷ್ಟಮದಲ್ಲಿ ಕೇತು ಇದ್ದಾನೆ. ಕೆಲವೊಂದು ಮಾತುಗಳು ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಬಿ ಕೇರ್ಫುಲ್. ನೋಡಿ, ಭಾಳ ವಿಶೇಷವಾಗಿ ಅನಲೈಸ್ ಮಾಡ್ಬಿಡ್ಬೋದು. ಗುರುಬಲ ಇಲ್ಲ, ಮ್ಯಾಕ್ಸಿಮಮ್ ತೃತೀಯ ಅಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಭಾವದಲ್ಲಿದ್ದಾನೆ. ಸಮಸ್ಯೆಗಳನ್ನು ಮಾಡಿಕೊಳ್ಳೇಬೇಡಿ, ಖಂಡಿತವಾಗಿ ಶುಭವಾಗ್ತದೆ. ಒಂದೇ ಒಂದು ನೋಡಿ, ಮಕರ ರಾಶಿಯವರು 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಮೊದಲು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು. ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮೋರ್ ಎಫರ್ಟ್ ಮಾಡಬೇಕು. ಮೋರ್ ಎಫರ್ಟ್ ದನ್ ಸಕ್ಸಸ್. ಇಲ್ಲಾಂದರೆ ಸ್ವಲ್ಪ ಟಫ್ ಆಗಿಬಿಡುತ್ತೆ ಕೆಲಸಗಾರರಿಗೆ. ಆಮೇಲೆ ಈ ಮಧ್ಯಭಾಗದಲ್ಲಿ ಬುಧ ಸಹಿತವಾಗಿ ಸಂಚಾರವನ್ನು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಏನಾಗುತ್ತೆ, 6ರ ಅಧಿಪತಿ ಪಂಚಮ ಸ್ಥಾನ ಅಷ್ಟಮಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲೂ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ. ಬಿ ಕೇರ್ಫುಲ್. ಬಟ್ ಏನಪ್ಪ ಒಂದು ಪ್ರಶಸ್ತ ಅಂದರೆ ಸೈಟ್ ಖರೀದಿ ಯೋಗ ಅಂತ ಯೋಗಗಳು ಬರುತ್ತೆ. ಅದು ಸಾಲ ಮಾಡಿ ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ನೀವು ರೆಕಾರ್ಡ್ಸನ್ನು ಪರಿಶೀಲನೆ ಮಾಡಿ ಮುಂದುವರಿತಕ್ಕಂಥದ್ದು ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದ ಸಮಯವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಶುಕ್ರ ಸ್ವಸ್ಥಾನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿ ಶಕ್ತಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಪ್ರಶಸ್ತವಾಗ್ತಕ್ಕಂಥದ್ದು ಸಹಿತ ಇದೆ. ಆದರೆ ಸರಿಯಾದಂಥ ಸದುಪಯೋಗವನ್ನು ಮಾಡಿಕೊಂಡ್ರೆ ಮಾತ್ರ ಮಕರ ರಾಶಿಯವರಿಗೆ ಈ ತಿಂಗಳು ಸರಿಯಾದಂಥ ಮಾರ್ಗದರ್ಶನ ಆಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ಎಫರ್ಟ್ ಆಗ್ತಿದ್ರೆ ದುಡ್ಡು ಬರಲ್ಲ ನಿಮಗೆ. ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್. ಇಲ್ಲಾಂದರೆ ಹಣಕಾಸು ಅಷ್ಟು ಉತ್ತಮತೆ ಇರಲ್ಲ. ಏಕೆಂದರೆ ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಫ್ಲಕ್ಚುಯೇಟ್ ಮಾಡಿಬಿಡುತ್ತೆ. ಸ್ವಲ್ಪ ಫ್ಯಾಮಿಲಿ ಡಿಸ್ಟರ್ಬೆನ್ಸನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮೇಲಾಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ದಶಮದಲ್ಲಿ ಹಾದು ಹೋಗೋದ್ರಿಂದ, ಅದರಲ್ಲೂ ಸ್ವಾತಿ ನಕ್ಷತ್ರದಲ್ಲೇ ಪ್ರಾರಂಭವನ್ನು ಮಾಡೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೇವಲ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂದರೆ ಈ ಮಂಗಳವಾರಗಳಂದು ಸಾಧ್ಯವಾದರೆ ಈ 9 ವರ್ಷದ ಒಳಗಿನ ಕನ್ಯೆಯ ಮಕ್ಕಳಿಗೆ ಸ್ವಲ್ಪ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ. ಇದು ನಿಮಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಸಮಯವನ್ನು ಕ್ರಿಯೇಟ್ ಮಾಡುತ್ತೆ. ಖಂಡಿತ ಇದೊಂದು ಫಾಲೋ ಅಪ್ ಮಾಡೋದ್ರಿಂದ ಮಾತ್ರ ನಿಮಗೆ ಶುಭದ ಕಾಲ ಇರುತ್ತೆ. ಮೇ ತಿಂಗಳ ಕುಂಭ ಹಾಗೆ ಮೀನ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ? ಕುಂಭರಾಶಿಯವರಿಗೆ ಏನಾದರೂ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಪ್ರಾರಂಭವಾಗುತ್ತಾ? ಹಾಗೆ ಕುಂಭರಾಶಿಯವರಿಗೆ ಕುಟುಂಬ ವ್ಯಾಜ್ಯಗಳು ಅಥವಾ ಕುಟುಂಬದಲ್ಲಿ ಅಶಾಂತಿ ಇರ್ತಕ್ಕಂಥದ್ದು ಸಮಸ್ಯೆಗಳು ನಿಧಾನ ಕ್ಲೋಸ್ ಆಗ್ತದ? ಹಣಕಾಸು ವಹಿವಾಟುಗಳು ಹೇಗೆ ನಿರ್ವಹಣೆ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಗುರುವಿನ ಒಂದು ಅನುಗ್ರಹವಿದ್ದರೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಉಪಶಮನವಾಗ್ತದ? ಲಗ್ನದಲ್ಲಿರ್ತಕ್ಕಂಥ ರಾಹುವಿನ ಪ್ರಭಾವ ಏನಾಗ್ತಕ್ಕಂಥದ್ದು ಇರ್ತದೆ? ಯಾವ ವಿಚಾರದಲ್ಲಿ ಪ್ರಶಸ್ತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ? ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಚಂದ್ರನ ಪ್ರಭಾವ ಏನೇ ಫಲಗಳನ್ನು ಕೊಡುತ್ತೆ? ಏನಾದರೂ ಬದಲಾವಣೆ ಇರತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಬರುತ್ತಾ? ಹೇಗೆ? ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತಾ? ಮೊದಲೇ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡೋದ್ರಿಂದ ತಿಂಗಳ ಪ್ರಭಾವದಲ್ಲಿ ಏನಾದರೂ ಸಮಸ್ಯೆಗಳು ಕಾಡಬಹುದಾ? ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾ? ಯಾವುದರಲ್ಲಿ ಸ್ಥಿರವಾಗಿರ್ತಕ್ಕಂಥ ಸಮಸ್ಯೆಗಳು ದೂರವಾಗಬಹುದಾ? ಬಿಸ್ನೆಸ್ ಹೇಗಿರುತ್ತೆ? ಮದುವೆ ವಿಚಾರಕ್ಕೆ ಹೇಗೆ ಬರುತ್ತೆ? ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಕುಂಭರಾಶಿಯವರ ಪ್ರಥಮವಾಗಿ ತಗೊಳ್ಳೋದಾದರೆ ನೋಡಿ, ಕುಂಭರಾಶಿಯವರಿಗೆ ಚಂದ್ರ ಪ್ರಥಮವಾಗಿ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಒಂದು ಬದಲಾವಣೆ ಸಮಯ ಮಸ್ಟ್ ಅಂಡ್ ಶುಡ್ ಹೇಳ್ಬೋದು. ಖಂಡಿತವಾಗಿ ಬದಲಾವಣೆ ಬರ್ತದೆ. ಹಾಗೆ ಕುಂಭರಾಶಿಯವ್ರಿಗೆ ನೋಡಿ, ಸ್ವಲ್ಪ ಮೊದಲ ಪ್ರಾರಂಭದಲ್ಲಿ ರಾಶಿ ಅಧಿಪತಿ 2ರ ಧನಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಅದು ಕುಜನೊಟ್ಟಿಗೆ
ಮೆಲಗಿ ಅಲ್ಲಿ ಕೂತಿರ್ತಕ್ಕಂಥ ಸ್ಥಾನ ದಶಮಾಧಿಪತಿ ಒಟ್ಟಿಗೆ ಕುಜನಿದ್ದಾನೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ಇತ್ತು ಅಂತಕ್ಕಂಥವ್ರಿಗೆ ಮಧ್ಯಭಾಗದಿಂದ ಅದು ಕೂಡ ಶುಭವನ್ನು ತರುತ್ತೆ. ಕುಂಭರಾಶಿ ಸಾಲವನ್ನು ತೀರಿಸ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಖಂಡಿತವಾಗ್ತದೆ. ಬಟ್ ಒಂದೇ ಒಂದು ಕುಂಭರಾಶಿಯವರಿಗೆ ನಾನು ತಿಳಿಸ್ತಕ್ಕಂಥದ್ದು, ಪ್ಲ್ಯಾನ್ ಇಲ್ದಲ್ಲೇ ಕೆಲಸ ಮಾಡಬೇಡಿ. ಇದನ್ನು ಪರ್ಫೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ಲ್ಯಾನ್ ಹಾಕ್ಕೊಂಡು ಹೇಗೆ ಏನು ಸುಮ್ಮನೆ ದುಡುಕಿನ ನಿರ್ಧಾರಗಳು ಬಿಡು ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆಯನ್ನು ಬಿಟ್ಟುಬಿಡಿ. ಪ್ಲ್ಯಾನ್ ಈಸ್ ಮೋರ್ ಇಂಪಾರ್ಟೆಂಟ್. ಹೇಗೆ ಹಣಕಾಸನ್ನು ತುಂಬ ಸಾಲ, ಈಗ ಆಲ್ರೆಡಿ ಸಾಲದಲ್ಲಿದ್ದೀರ, ಇನ್ನೂ ಸಾಲ ಮಾಡೋದು ಮಾತ್ರ ಮಾಡಬೇಡಿ. ಡೋಂಟ್ ಗೋ ಅದನ್ನು ಹೋಗ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನೋಡಿ, ಗುರು ದೃಷ್ಟಿ ನೇರವಾಗಿ ಕುಂಭರಾಶಿ ಪಂಚಮ ನವಮ ದೃಷ್ಟಿ ಇರೋದ್ರಿಂದ ಖಂಡಿತವಾಗಿ ಗುರುವಿನ ಅನುಗ್ರಹ ಸಿಗ್ತದೆ ನಿಮಗೆ. ಈ ತಿಂಗಳ ದಲ್ಲಿ ಮೇಲಾಗಿ ಶುಕ್ರ ಸಂಚಾರ ಚತುರ್ಥ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಹಣಕಾಸು ವಹಿವಾಟುಗಳಲ್ಲಿ ಆಗಿರ್ಬೋದು ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಬರುತ್ತೆ. ಅಫ್ಕೋರ್ಸ್ ಶುಕ್ರನ ಸಂಚಾರ ಕುಂಭರಾಶಿಯವರಿಗೆ ಭಾಳ ಪ್ರಶಸ್ತವಾಗ್ತದೆ. ಮೇಲಾಗಿ ನೋಡಿ, ಶುಕ್ರ ಜಾತಕವನ್ನು ನೋಡಿದಾಗ ಚತುರ್ಥ ಭಾವ ರಾಜಯೋಗದಲ್ಲೇ ಕೂತಿದ್ದಾನೆ, ನಂತರದಲ್ಲಿ ಪಂಚಮ ಸ್ಥಾನಕ್ಕೆ ಹೋಗ್ತದೆ. ಅದು ಕೂಡ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಗುರುವಟ್ಟಿಗೆ ಶುಕ್ರ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕೊಡುತ್ತೆ. ಕುಂಭರಾಶಿ ಖಂಡಿತ ಮಧ್ಯಭಾಗದಿಂದ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಯೋಗಗಳು ಪ್ರಾರಂಭವಾಗ್ತಕ್ಕಂಥದ್ದು ಸತ್ಯ. ಸ್ವಸ್ಥಾನದಲ್ಲಿ ಕುಜ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಾ, ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತೀರಾ, ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸಿದ್ಧಿಯನ್ನು ಕಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮೇಲಾಗಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ತೃತೀಯ ಭಾವದಲ್ಲಿರೋದ್ರಿಂದ ಜನಗಳ ಜೊತೆ ಇಂಟ್ರಾಕ್ಷನ್ಸ್ ಚೆನ್ನಾಗಿ ಬೆಳೆಯುತ್ತೆ. ಮೇಲಾಗಿ ಮಧ್ಯಭಾಗದಿಂದ ಚತುರ್ಥ ಭಾವಕ್ಕೆ ಹೋಗೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ಈ ಬುಧಾದಿತ್ಯ ಯೋಗದಿಂದ 100% ನಿಮಗೆ ಹಣಕಾಸು ವಹಿವಾಟುಗಳು ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತದೆ. ಮೇಲಾಗಿ ಸಾಧ್ಯವಾದಷ್ಟು ಕೂಡ ಮದುವೆ ವಿಚಾರದಲ್ಲೂ ಕೂಡ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಕೂಡ ಕುಂಭರಾಶಿಯವರಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಈ ಮಾಸದಲ್ಲಿ ತೋರಿಸ್ತಾ ಇದೆ. ಕೇವಲ ಅದ್ಭುತವಾಗಿ ನಿಮಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕಂಡಾಗ ನೀವು ಏಕೈಕವಾಗಿ ಮಂಗಳವಾರ ಗರಿಕೆಯ ಆಹಾರವನ್ನು ಗಣಪತಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ಕಾಲ ನಿರ್ಮಾಣವಾಗುತ್ತೆ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಒಂದು ಅಬಂಡೆಂಟ್ ಆಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಯು ಆರ್ ದ ಜೆನ್ಯೂನ್ ಆಫ್ ಪರ್ಸನಾಲಿಟಿ. ಖಂಡಿತ, ಯಾಕೆಂದರೆ ಕುಂಭರಾಶಿಯಲ್ಲೇ ರಾಹು ಇರೋದ್ರಿಂದ ಖಂಡಿತ ಡ್ರೀಮಿ ನೇಚರ್ನ ಬಿಟ್ಟು ವಾಸ್ತವಕ್ಕೆ ಬನ್ನಿ. ಖಂಡಿತ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಪ್ರಾರಂಭವಾಗೋದು ಸತ್ಯ. ಇದಕ್ಕೆ ಬದಲಾವಣೆಯ ಸಮಯ ಬದಲಾಗಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮೀನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಈ ಮಾಸ ಹೇಗೆ ಕೊಡ್ತದೆ ನೋಡಿ. ಮಾಸ ಅಷ್ಟಮ ಸ್ಥಾನದಲ್ಲಿ ಮೊದಲು ಪ್ರಾರಂಭವನ್ನು ಮಾಡುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮಗೆ ತಿಂಗಳ ಪ್ರಥಮ ನಾವು ನೋಡಿದಾಗ ಲಗ್ನದಲ್ಲೇ ಶನಿ ಇದ್ದಾನೆ, ಹೈಲಿ ಹೀಗೋಸ್ಟಿಕ್ ನೇಚರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ಸನ್ನಿವೇಶಗಳು ಬಂದುಬಿಡುತ್ತೆ. ಬಿ ಕೇರ್ಫುಲ್. ಏನಾದರೂ ಅನ್ನೋನ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ. ನಾನು ಮೊದಲು ಮೀನರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ದುರ್ಗಾರಾಧನೆ ಮಾಡೋದು ಮರಿಬೇಡಿ. ಎವ್ರಿ ಡೇ ದುರ್ಗಾ ಮಂತ್ರ, ದುರ್ಗಾ ಕವಚ ಮಂತ್ರಗಳನ್ನು ಮಾತ್ರ ಹೇಳೋದು ಮರಿಬೇಡಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ. ಗುರುವಿನ ದೃಷ್ಟಿ ರಾಹು ಮೇಲಿರೋದ್ರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಚತುರ್ಥ ಭಾವದಲ್ಲಿ ಗುರು ಜ್ಞಾನಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾನೆ. ಕೇವಲ ಗುರುವಿನ ಅನುಗ್ರಹವಿದೆ. ನೋಡಿ, ಶನಿ ಮತ್ತು ಕುಜ ಲಗ್ನದಲ್ಲಿದ್ದ ಸುಮ್ಮನೆ ಅನ್ನೆಸೆಸರಿಯಾಗಿ ಆಂಗ್ಸೈಟಿ ತಗೊಳ್ಳೋದು ಬೇಡ. ಧನಸ್ಥಾನದಲ್ಲಿ ಪ್ರಥಮ ಹಂತದಲ್ಲಿ ಸೂರ್ಯ ಮತ್ತು ಬುಧ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನೀಚ ಬುಧ ಒಂದು ಧನಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ವಹಿವಾಟುಗಳು, ಬಿಸ್ನೆಸ್ ವಹಿವಾಟುಗಳು, ಮಾತುಕತೆಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು. ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಶುಭವನ್ನು ತರುತ್ತೆ. ತದನಂತರ ತೃತೀಯ ಭಾವಕ್ಕೆ ಸೂರ್ಯ ಬುಧ ಹೋಗ್ತಾರೆ. ಮಧ್ಯಭಾಗದಲ್ಲಿ ಅಲ್ಲೂ ಕೂಡ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಕಡ್ಬೋದು. ಪ್ರಯತ್ನದಿಂದ ಲಾಭವನ್ನು ಮಾಡ್ಬೋದು. ಅಫ್ಕೋರ್ಸ್ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ಬಟ್ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಮೊದಲ ಪ್ರಾರಂಭದಲ್ಲಿ 2ರ ಸ್ಥಾನದಲ್ಲಿ ಹಾದು ಹೋಗೋದ್ರಿಂದ ಮದುವೆ ಮಾತುಕತೆಗಳು ಅಥವಾ ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಸತ್ಯ. ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಧ್ಯಭಾಗದಿಂದ ಉತ್ತಮ ಆಗುತ್ತೆ. ಈ ಡ್ರೈವರ್ಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ದೊರೆಯುತ್ತೆ. ಒಂದು ಟೀಚಿಂಗ್ ನಾಲೆಡ್ಜ್ ಬೆಳೀತಕ್ಕಂಥ ಸನ್ನಿವೇಶಗಳು ಕೂಡ ಈ ಮೀನರಾಶಿಯವರಿಗೆ ಲಭ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಶುಭದಾಯಕವಾಗಿರ್ತಕ್ಕಂಥ ಒಂದು ತಿಂಗಳಾಗ್ತದೆ. ಖಂಡಿತವಾಗಿ ನಿಮಗೂ ಕೂಡ ಶುಭವಿರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೋಡೋದಾದರೆ ನೋಡಿ, ಅಲ್ಲಿ ದಶಮಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿರೋದ್ರಿಂದ
ಮ್ಯಾಕ್ಸಿಮಮ್ ಭೂಮಿಯಿಂದ ಕೂಡ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಮೇಲಾಗಿ ಇಲ್ಲಿ 6ರ ಅಧಿಪತಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕೆಲವೊಂದು ಸಣ್ಣ ಕೆಲಸಕ್ಕೋಸ್ಕರ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಬರ್ತದೆ. ಧನಸ್ಥಾನಕ್ಕೆ ಮಧ್ಯಭಾಗದಲ್ಲಿ ಬರೋದ್ರಿಂದ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥಿರುತ್ತೆ. ಕೇವಲ ರಾಹು ಶಾಂತಿ ಅಗತ್ಯವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ. ಆಗಿಂದಾಗೆ ಸ್ವಲ್ಪ ಉದ್ದಿನ ಕಾಳನ್ನು ದಾನ ಕೊಡಿ. ದುರ್ಗಾ ಮಂತ್ರಗಳನ್ನು, ದುರ್ಗಾ ಕವಚ ಮಂತ್ರಗಳನ್ನು ಹೇಳೋದ್ರಿಂದ ಮೀನರಾಶಿಯವರಿಗೂ ಕೂಡ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಸತ್ಯ. ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಸತ್ಯವಾಗ್ತದೆ. ಖಂಡಿತ ಇನ್ನು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಲೈವ್ ಇರ್ತಕ್ಕಂಥದ್ದು ಇರುತ್ತೆ ನೋಡಿ. ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.